ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಮಾತಾಡ್ತಿರೋದು ಬರೀ ಸಿನಿಮಾ ಬಗ್ಗೆ ಅಲ್ಲ. ಅಧೋಲೋಕದ ಹಸಿ ಮಾಂಸದ ವಾಸನೆ ಬಡಿಯೋ, ರಕ್ತ ಕುದಿಯೋ ಪಕ್ಕಾ ರಾ ಸಿನಿಮಾ ಟಗರು ಬಗ್ಗೆ. ದುನಿಯಾ ಸೂರಿ ಅನ್ನೋ ಮಾಂತ್ರಿಕ ಹೆಣೆದ ಈ ಮಾಯಾಲೋಕದಲ್ಲಿ ಟಗರು ಹೇಗೆ ಗುಮ್ಮುತ್ತೆ, ಡಾಲಿ ಹೇಗೆ ಸೈಕೋ ಆಗ್ತಾನೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಕೇಳಿ. ಗೆಳೆಯರೇ, ಈ ಸಿನಿಮಾದ ಫಸ್ಟ್ ಹೀರೋ ಅಂದ್ರೆ ಅದು ನಿರ್ದೇಶಕ ದುನಿಯಾ ಸೂರಿ. ಸೂರಿ ಅವರು ಬಣ್ಣದ ಲೋಕವನ್ನು ತುಂಬಾ ಕಪ್ಪಾಗಿ ತೋರಿಸುವುದರಲ್ಲಿ ನಿಮಿಷರು. ಹಳ್ಳಿಯಲ್ಲಿ, ಜಾತ್ರೆಯಲ್ಲಿ, ಕತ್ತಲಲ್ಲಿ ಕೆಂಪು ಲೈಟ್ ಹಾಕಿದ್ರೆ ಹೆಂಗ್ ಕಾಣುತ್ತೋ ಹಂಗೆ ಇಡೀ ಸಿನಿಮಾದ ಒಂದು ವಿಜುವಲ್ ಟ್ರೀಟ್ ಮಾಡಿದ್ದಾರೆ. ಸಿನಿಮಾ ಎಕ್ಸ್‌ಪ್ರೆಸ್ ವಿಮರ್ಶೆ ಪ್ರಕಾರ ಸೂರಿ ಅವರ ಈ ರಾ ಮೇಕಿಂಗ್ ಶೈಲಿಯು ಈ ಸಿನಿಮಾಗೆ ಅಸಲಿ ಶಕ್ತಿ. ಇವರು ಕಥೆನ ನೇರವಾಗಿ ಹೇಳಲ್ಲ, ಫಜಲ್ ತರ ಬಿಡಿಸ್ತಾ ಹೋಗ್ತಾರೆ. ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಮಾತಾಡ್ತಿರೋದು ಬರೀ ಸಿನಿಮಾ ಬಗ್ಗೆ ಅಲ್ಲ. ಅಧೋಲೋಕದ ಹಸಿ ಮಾಂಸದ ವಾಸನೆ ಬಡಿಯೋ, ರಕ್ತ ಕುದಿಯೋ ಪಕ್ಕಾ ರಾ ಸಿನಿಮಾ ಟಗರು ಬಗ್ಗೆ. ದುನಿಯಾ ಸೂರಿ ಅನ್ನೋ ಮಾಂತ್ರಿಕ ಹೆಣೆದ ಈ ಮಾಯಾಲೋಕದಲ್ಲಿ ಟಗರು ಹೇಗೆ ಗುಮ್ಮುತ್ತೆ, ಡಾಲಿ ಹೇಗೆ ಸೈಕೋ ಆಗ್ತಾನೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಕೇಳಿ. ಗೆಳೆಯರೇ, ಈ ಸಿನಿಮಾದ ಫಸ್ಟ್ ಹೀರೋ ಅಂದ್ರೆ ಅದು ನಿರ್ದೇಶಕ ದುನಿಯಾ ಸೂರಿ. ಸೂರಿ ಅವರು ಬಣ್ಣದ ಲೋಕವನ್ನು ತುಂಬಾ ಕಪ್ಪಾಗಿ ತೋರಿಸುವುದರಲ್ಲಿ ನಿಮಿಷರು. ಹಳ್ಳಿಯಲ್ಲಿ, ಜಾತ್ರೆಯಲ್ಲಿ, ಕತ್ತಲಲ್ಲಿ ಕೆಂಪು ಲೈಟ್ ಹಾಕಿದ್ರೆ ಹೆಂಗ್ ಕಾಣುತ್ತೋ ಹಂಗೆ ಇಡೀ ಸಿನಿಮಾದ ಒಂದು ವಿಜುವಲ್ ಟ್ರೀಟ್ ಮಾಡಿದ್ದಾರೆ. ಸಿನಿಮಾ ಎಕ್ಸ್‌ಪ್ರೆಸ್ ವಿಮರ್ಶೆ ಪ್ರಕಾರ ಸೂರಿ ಅವರ ಈ ರಾ ಮೇಕಿಂಗ್ ಶೈಲಿಯು ಈ ಸಿನಿಮಾಗೆ ಅಸಲಿ ಶಕ್ತಿ. ಇವರು ಕಥೆನ ನೇರವಾಗಿ ಹೇಳಲ್ಲ, ಫಜಲ್ ತರ ಬಿಡಿಸ್ತಾ ಹೋಗ್ತಾರೆ. ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಮಾತಾಡ್ತಿರೋದು ಬರೀ ಸಿನಿಮಾ ಬಗ್ಗೆ ಅಲ್ಲ. ಅಧೋಲೋಕದ ಹಸಿ ಮಾಂಸದ ವಾಸನೆ ಬಡಿಯೋ, ರಕ್ತ ಕುದಿಯೋ ಪಕ್ಕಾ ರಾ ಸಿನಿಮಾ ಟಗರು ಬಗ್ಗೆ. ದುನಿಯಾ ಸೂರಿ ಅನ್ನೋ ಮಾಂತ್ರಿಕ ಹೆಣೆದ ಈ ಮಾಯಾಲೋಕದಲ್ಲಿ ಟಗರು ಹೇಗೆ ಗುಮ್ಮುತ್ತೆ, ಡಾಲಿ ಹೇಗೆ ಸೈಕೋ ಆಗ್ತಾನೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಕೇಳಿ. ಗೆಳೆಯರೇ, ಈ ಸಿನಿಮಾದ ಫಸ್ಟ್ ಹೀರೋ ಅಂದ್ರೆ ಅದು ನಿರ್ದೇಶಕ ದುನಿಯಾ ಸೂರಿ. ಸೂರಿ ಅವರು ಬಣ್ಣದ ಲೋಕವನ್ನು ತುಂಬಾ ಕಪ್ಪಾಗಿ ತೋರಿಸುವುದರಲ್ಲಿ ನಿಮಿಷರು. ಹಳ್ಳಿಯಲ್ಲಿ, ಜಾತ್ರೆಯಲ್ಲಿ, ಕತ್ತಲಲ್ಲಿ ಕೆಂಪು ಲೈಟ್ ಹಾಕಿದ್ರೆ ಹೆಂಗ್ ಕಾಣುತ್ತೋ ಹಂಗೆ ಇಡೀ ಸಿನಿಮಾದ ಒಂದು ವಿಜುವಲ್ ಟ್ರೀಟ್ ಮಾಡಿದ್ದಾರೆ. ಸಿನಿಮಾ ಎಕ್ಸ್‌ಪ್ರೆಸ್ ವಿಮರ್ಶೆ ಪ್ರಕಾರ ಸೂರಿ ಅವರ ಈ ರಾ ಮೇಕಿಂಗ್ ಶೈಲಿಯು ಈ ಸಿನಿಮಾಗೆ ಅಸಲಿ ಶಕ್ತಿ. ಇವರು ಕಥೆನ ನೇರವಾಗಿ ಹೇಳಲ್ಲ, ಫಜಲ್ ತರ ಬಿಡಿಸ್ತಾ ಹೋಗ್ತಾರೆ. ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಮಾತಾಡ್ತಿರೋದು ಬರೀ ಸಿನಿಮಾ ಬಗ್ಗೆ ಅಲ್ಲ. ಅಧೋಲೋಕದ ಹಸಿ ಮಾಂಸದ ವಾಸನೆ ಬಡಿಯೋ, ರಕ್ತ ಕುದಿಯೋ ಪಕ್ಕಾ ರಾ ಸಿನಿಮಾ ಟಗರು ಬಗ್ಗೆ. ದುನಿಯಾ ಸೂರಿ ಅನ್ನೋ ಮಾಂತ್ರಿಕ ಹೆಣೆದ ಈ ಮಾಯಾಲೋಕದಲ್ಲಿ ಟಗರು ಹೇಗೆ ಗುಮ್ಮುತ್ತೆ, ಡಾಲಿ ಹೇಗೆ ಸೈಕೋ ಆಗ್ತಾನೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಕೇಳಿ. ಗೆಳೆಯರೇ, ಈ ಸಿನಿಮಾದ ಫಸ್ಟ್ ಹೀರೋ ಅಂದ್ರೆ ಅದು ನಿರ್ದೇಶಕ ದುನಿಯಾ ಸೂರಿ. ಸೂರಿ ಅವರು ಬಣ್ಣದ ಲೋಕವನ್ನು ತುಂಬಾ ಕಪ್ಪಾಗಿ ತೋರಿಸುವುದರಲ್ಲಿ ನಿಮಿಷರು. ಹಳ್ಳಿಯಲ್ಲಿ, ಜಾತ್ರೆಯಲ್ಲಿ, ಕತ್ತಲಲ್ಲಿ ಕೆಂಪು ಲೈಟ್ ಹಾಕಿದ್ರೆ ಹೆಂಗ್ ಕಾಣುತ್ತೋ ಹಂಗೆ ಇಡೀ ಸಿನಿಮಾದ ಒಂದು ವಿಜುವಲ್ ಟ್ರೀಟ್ ಮಾಡಿದ್ದಾರೆ. ಸಿನಿಮಾ ಎಕ್ಸ್‌ಪ್ರೆಸ್ ವಿಮರ್ಶೆ ಪ್ರಕಾರ
ಇಡೀ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಡಾಲಿ ಅನ್ನೋ ಪಾತ್ರ ಕ್ರಿಯೇಟ್ ಮಾಡಿದ ಅವ ಅಷ್ಟಿಷ್ಟ ಅಲ್ಲ. ಧನಂಜಯ ಅವರು ಈ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ಆತ ಕೈಯಲ್ಲಿ ಸಣ್ಣ ಕತ್ತರಿ ಹಿಡ್ಕೊಂಡು ಇರೋದು, ಮಟನ್ ತಿನ್ನುತ್ತಾ ಮರ್ಡರ್ ಪ್ಲಾನ್ ಮಾಡೋದು ಇವೆಲ್ಲ ಒಬ್ಬ ಅಸಲಿ ಸೈಕೋಪಾತ್ ಲಕ್ಷಣಗಳು. ವಿಲನ್ ಆದ್ರೂ ಜನ ಅವನ ಮ್ಯಾನರಿಸಂಗೆ ಫಿದಾ ಫಿದಾ ಆಗೋದಕ್ಕೆ ಕಾರಣ ಸೂರಿ ಅವರ ಕ್ಯಾರೆಕ್ಟರೈಸೇಷನ್. ದ ಟೈಮ್ ಆಫ್ ಇಂಡಿಯಾ ವಿಮರ್ಶೆ ಕೂಡ ಡಾಲಿ ಪಾತ್ರವೇ ಚಿತ್ರದ ಬೆನ್ನೆಲುಬು ಅಂತ ಹೇಳಿದೆ. ಸಿನಿಮಾದಲ್ಲಿ ಹಾಡುಗಳಿಗಿಂತ ಆ ಹಿನ್ನೆಲೆ ಇದೆಯಲ್ಲ, ಅದು ನಿಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ. ಚರಣ್ ರಾಜ್ ಅವರು ಬರೀ ಮ್ಯೂಸಿಕ್ ಕೊಟ್ಟಿಲ್ಲ, ಆ ಸೌಂಡ್ಗಳ ಮೂಲಕ ಭಯ ಮತ್ತು ಕುತೂಹಲ ಹುಟ್ಟಿಸುತ್ತಾರೆ. ನಿಮ್ಮ ಹೆಡ್ಫೋನ್ ಹಾಕೊಂಡು ಆ ಟಗರು ಬಂತು ಟಗರು ಹಾಡು ಕೇಳಿದ್ರೆ ಮೈಯಲ್ಲಿರೋ ರೋಮ್ಗಳೆಲ್ಲ ಎದ್ದು ನಿಲ್ಲುತ್ತವೆ. ಗೆಳೆಯರೇ, ಸಿನಿಮಾದ ಕೊನೆಯಲ್ಲಿ ಬರೋ ಆ ಮಳೆ ಮತ್ ಕೆಸರು ಗದ್ದೆ ಫೈಟ್ ಇದೆಯಲ್ಲ, ಅದು ಬರೀ ಆಕ್ಷನ್ ಅಲ್ಲ, ಅದು ಆ ಧರ್ಮದ ಮೇಲೆ ಧರ್ಮದ ವಿಜಯ. ಶಿವಣ್ಣ ಮತ್ತೆ ಡಾಲಿ ಮುಖಾಮುಖಿಯಾದಾಗ ಆ ಕೇಸರಲ್ಲಿ ಆ ಕೆಸರಿನಲ್ಲಿ ಅವರು ಹೊರಳಾಡುವುದು ನೋಡಿದ್ರೆ ಪಕ್ಕಾ ಹಳ್ಳಿ ಕುಸ್ತಿ ಕಣ ನೆನಪಾಗುತ್ತೆ. ಡಾಲಿಯ ಅಹಂಕಾರವನ್ನ ಶಿವಣ್ಣ ಹೇಗೆ ಮಣ್ಣು ಮುಗಿಸ್ತಾರೆ ಅನ್ನೋದನ್ನ ಸೂರಿ ಅವರ ಬೆಂಕಿಯ ತರ ತೋರಿಸಿದ್ದಾರೆ. ಸಿನಿಮಾ ಎಕ್ಸ್‌ಪ್ರೆಸ್ ಪ್ರಕಾರ ಈ ಕ್ಲೈಮ್ಯಾಕ್ಸ್ ಕನ್ನಡ ಚಿತ್ರರಂಗದ ಬೆಸ್ಟ್ ಆಕ್ಷನ್ ಸ್ಕ್ರೀನ್ಗಳಲ್ಲಿ ಒಂದು. ಸಿನಿಮಾ ಮುಗಿಯುವಾಗ ಒಂದು ಮಾತು ಅರ್ಥವಾಗುತ್ತೆ, ರೌಡಿಸಂ ಅನ್ನೋದು ಒಂದು ಸುಳಿ, ಅಲ್ಲಿಗೆ ಹೋದವರು ಯಾರು ವಾಪಸ್ ಬರಲ್ಲ. ಡಾಲಿ ಎಷ್ಟೇ ಪವರ್ಫುಲ್ ಆಗಿದ್ರೂ ಕೊನೆಗೆ ಒಬ್ಬ ಟಗರು ಬಂದು ಅವನನ್ನ ಮುಗಿಸಲೇಬೇಕು. ಸಮಾಜವನ್ನ ಕ್ಲೀನ್ ಮಾಡೋಕೆ ಒಬ್ಬ ಎಸ್.ಪಿ. ಶಿವಕುಮಾರ್ ಬೇಕೇ ಬೇಕು ಅನ್ನೋದು ಈ ಸಿನಿಮಾದ ತಿರುಳು. ನೀವು ಈ ಸಿನಿಮಾನ ಬರೀ ಆಕ್ಷನ್ ಅಂತ ನೋಡ್ಬೇಡಿ, ಇಡೀ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಡಾಲಿ ಅನ್ನೋ ಪಾತ್ರ ಕ್ರಿಯೇಟ್ ಮಾಡಿದ ಅವ ಅಷ್ಟಿಷ್ಟ ಅಲ್ಲ. ಧನಂಜಯ ಅವರು ಈ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ಆತ ಕೈಯಲ್ಲಿ ಸಣ್ಣ ಕತ್ತರಿ ಹಿಡ್ಕೊಂಡು ಇರೋದು, ಮಟನ್ ತಿನ್ನುತ್ತಾ ಮರ್ಡರ್ ಪ್ಲಾನ್ ಮಾಡೋದು ಇವೆಲ್ಲ ಒಬ್ಬ ಅಸಲಿ ಸೈಕೋಪಾತ್ ಲಕ್ಷಣಗಳು. ವಿಲನ್ ಆದ್ರೂ ಜನ ಅವನ ಮ್ಯಾನರಿಸಂಗೆ ಫಿದಾ ಆಗೋದಕ್ಕೆ ಕಾರಣ ಸೂರಿ ಅವರ ಕ್ಯಾರೆಕ್ಟರೈಸೇಷನ್. ದ ಟೈಮ್ ಆಫ್ ಇಂಡಿಯಾ ವಿಮರ್ಶೆ ಕೂಡ ಡಾಲಿ ಪಾತ್ರವೇ ಚಿತ್ರದ ಬೆನ್ನೆಲುಬು ಅಂತ ಹೇಳಿದೆ. ಸಿನಿಮಾದಲ್ಲಿ ಹಾಡುಗಳಿಗಿಂತ ಆ ಹಿನ್ನೆಲೆ ಇದೆಯಲ್ಲ, ಅದು ನಿಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ. ಚರಣ್ ರಾಜ್ ಅವರು ಬರೀ ಮ್ಯೂಸಿಕ್ ಕೊಟ್ಟಿಲ್ಲ, ಆ ಸೌಂಡ್ಗಳ ಮೂಲಕ ಭಯ ಮತ್ತು ಕುತೂಹಲ ಹುಟ್ಟಿಸುತ್ತಾರೆ. ನಿಮ್ಮ ಹೆಡ್ಫೋನ್ ಹಾಕೊಂಡು ಆ ಟಗರು ಬಂತು ಟಗರು ಹಾಡು ಕೇಳಿದ್ರೆ ಮೈಯಲ್ಲಿರೋ ರೋಮ್ಗಳೆಲ್ಲ ಎದ್ದು ನಿಲ್ಲುತ್ತವೆ. ಗೆಳೆಯರೇ, ಸಿನಿಮಾದ ಕೊನೆಯಲ್ಲಿ ಬರೋ ಆ ಮಳೆ ಮತ್ ಕೆಸರು ಗದ್ದೆ ಫೈಟ್ ಇದೆಯಲ್ಲ, ಅದು ಬರೀ ಆಕ್ಷನ್ ಅಲ್ಲ, ಅದು ಆ ಧರ್ಮದ ಮೇಲೆ ಧರ್ಮದ ವಿಜಯ. ಶಿವಣ್ಣ ಮತ್ತೆ ಡಾಲಿ ಮುಖಾಮುಖಿಯಾದಾಗ ಆ ಕೇಸರಲ್ಲಿ ಆ ಕೆಸರಿನಲ್ಲಿ ಅವರು ಹೊರಳಾಡುವುದು ನೋಡಿದ್ರೆ ಪಕ್ಕಾ ಹಳ್ಳಿ ಕುಸ್ತಿ ಕಣ ನೆನಪಾಗುತ್ತೆ. ಡಾಲಿಯ ಅಹಂಕಾರವನ್ನ ಶಿವಣ್ಣ ಹೇಗೆ ಮಣ್ಣು ಮುಗಿಸ್ತಾರೆ ಅನ್ನೋದನ್ನ ಸೂರಿ ಅವರ ಬೆಂಕಿಯ ತರ ತೋರಿಸಿದ್ದಾರೆ. ಸಿನಿಮಾ ಎಕ್ಸ್‌ಪ್ರೆಸ್ ಪ್ರಕಾರ ಈ ಕ್ಲೈಮ್ಯಾಕ್ಸ್ ಕನ್ನಡ ಚಿತ್ರರಂಗದ ಬೆಸ್ಟ್ ಆಕ್ಷನ್ ಸ್ಕ್ರೀನ್ಗಳಲ್ಲಿ ಒಂದು. ಸಿನಿಮಾ ಮುಗಿಯುವಾಗ ಒಂದು ಮಾತು ಅರ್ಥವಾಗುತ್ತೆ, ರೌಡಿಸಂ ಅನ್ನೋದು ಒಂದು ಸುಳಿ, ಅಲ್ಲಿಗೆ ಹೋದವರು ಯಾರು ವಾಪಸ್ ಬರಲ್ಲ. ಡಾಲಿ ಎಷ್ಟೇ ಪವರ್ಫುಲ್ ಆಗಿದ್ರೂ ಕೊನೆ
ಸಿನಿಮಾದಲ್ಲಿ ಡಾಲಿ ಮತ್ತು ಅವನ ಗ್ಯಾಂಗ್ ಮಾಂಸ ದಂಗಡಿಲಿಗೆ ಇರೋದನ್ನ ನೋಡ್ತೀವಿ. ಇದು ಬರೀ ಲೊಕೇಶನ್ ಅಲ್ಲಣ್ಣ. ಈ ರೌಡಿಗಳ ದೃಷ್ಟಿಯಲ್ಲಿ ಮನುಷ್ಯರ ಪ್ರಾಣ ಅಂದ್ರೆ ಬರೀ ಮಾಂಸದ ಮುದ್ದೆ ಅಂತ ತೋರಿಸೋಕೆ ಸೂರಿ ಈ ತರ ಸೀನ್ ಇಟ್ಟಿದ್ದಾರೆ. ರಕ್ತದ ವಾಸನೆ ಮತ್ತು ಆ ಕಟ್ಟುಕಟ್ಟುತನ ವಿಲನ್ಗಳ ಕೌರ್ಯವನ್ನ ಇನ್ನೂ ದಟ್ಟವಾಗಿ ತೋರಿಸುತ್ತೆ. ಸಿನಿಮಾ ಎಕ್ಸ್‌ಪ್ರೆಸ್ ವಿಮರ್ಶೆ ಕೂಡ ಈ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ನೀವು ಗಮನಿಸಿದ್ರೆ ಡಾಲಿ ಬಂದಾಗ ಬರೋ ಮ್ಯೂಸಿಕ್ ಒಂಥರ ಇರುತ್ತೆ. ಶಿವಣ್ಣ ಬಂದಾಗ ಬರೋ ಮ್ಯೂಸಿಕ್ ಒಂಥರ ಇರುತ್ತೆ. ಆ ಟಗರು ಬಂತು ಟಗರು ಹಾಡಿನ ಮ್ಯೂಸಿಕ್ ಇದೆಯಲ್ಲ, ಅದು ನಿಮ್ಮ ಮೆದುಳಿನ ನರಗಳನ್ನ ಎಳೆಯುತ್ತೆ. ಈ ಸಿನಿಮಾದ ಸೌಂಡ್ ಟ್ರ್ಯಾಕ್ ಬರೀ ಮ್ಯೂಸಿಕ್ ಅಲ್ಲ, ಅದೊಂದು ಸೈಕಾಲಜಿಕಲ್ ಆಟ. ಚಾನೆಲ್ ನಲ್ಲಿ ಈ ಹಾಡುಗಳು ಇಂದಿಗೂ ಟ್ರೆಂಡಿಂಗ್ ನಲ್ಲಿವೆ. ಡಾಲಿ ಮತ್ತು ಚಿಟ್ಟೆ ನಡುವೆ ಇರೋ ಆ ಗೆಳೆತನ ಇದೆಯಲ್ಲ, ಅದು ಕೆಟ್ಟದರಲ್ಲೂ ಇರೋ ಬಲವಾದ ನಂಬಿಕೆ. ಚಿಟ್ಟೆ ತನ್ನ ಕಂಠದಲ್ಲಿ ಮಾತಾಡಿದ್ರೆ ಸಾಕು, ಅದು ಒಂಥರ ಬೆಂಕಿ ಉಗುಳ್ದಂಗೆ ಇರುತ್ತೆ. ಅವರಿಬ್ಬರ ಮೆಜೆಸ್ಟಿಕ್ ನೋಡಿದ್ರೆ ನಮಗೆ ರಿಯಲ್ ರೌಡಿಗಳ ಗ್ಯಾಂಗ್ ಅಣ್ಣ ಮುಂದೆ ಬಂದಂಗೆ ಇರುತ್ತೆ. ಸಿನಿಮಾದಲ್ಲಿ ಶಿವಣ್ಣ ಜಾಸ್ತಿ ಮಾತಾಡಲ್ಲ, ಆದ್ರೆ ಅವರ ಕಣ್ಣುಗಳು ಮತ್ತು ಅವರ ಆ ಟಗರು ತರದ ನಡಿಗೆ ಎಲ್ಲವನ್ನ ಹೇಳುತ್ತೆ. ಹಳ್ಳಿಯಲ್ಲಿ ಜಗಳ ಶುರುವಾಗೋ ಮುಂಚೆ ಒಂದು ಮೌನ ಇರುತ್ತಲ್ಲ, ಆ ಮೌನವೇ ಶಿವಣ್ಣನ ಪಾತ್ರ. ಅವರು ಗುಮ್ಮುಕ್ಕೆ ರೆಡಿಯಾದಾಗ ಇಡೀ ಭೂಗತ ಲೋಕವೇ ಸ್ತಂಭವಾಗಿರುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಮಳೆ ಮತ್ತು ಆ ಕೆಸರು ಗದ್ದೆಯಲ್ಲಿ ನಡೆಯೋ ಫೈಟ್ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಮಹೇಂದ್ರ ಸಿಂಗ್ ಅವರ ಕ್ಯಾಮ್ರಾ ಕೆಲಸ ಇದೆಯಲ್ಲ, ಅದು ಪ್ರತಿ ಫ್ರೇಮ್ ಅನ್ನು ಒಂದು ಪೇಂಟಿಂಗ್ ತರ ಮಾಡಿದೆ. ಟೈಮ್ಸ್ ಆಫ್ ಇಂಡಿಯಾ ವಿಮರ್ಶಕರು ಈ ಸಿನಿಮಾದ ವಿಜುವಲ್ ಟ್ರೀಟ್ ಬಗ್ಗೆ ಬೆರಗಾಗಿದ್ದಾರೆ. ಗೆಳೆಯರೇ, ಈ ಸಿನಿಮಾದ ಫಸ್ಟ್ ಚಾಪ್ಟರ್ ಅಂದ್ರೆ ಅದು ನಿರ್ದೇಶಕ ದುನಿಯಾ ಸೂರಿ. ಸೂರಿ ಅವರು ಬಣ್ಣದ ಲೋಕವನ್ನ ತುಂಬಾ ಕಪ್ಪಾಗಿ ತೋರಿಸುವುದರಲ್ಲಿ ನಿಮ್ಸಿಮರು. ಹಳ್ಳಿಯಲ್ಲಿ ಜಾತ್ರೆಯಲ್ಲಿ ಕತ್ತಲಲ್ಲಿ ಕೆಂಪು ಲೈಟ್ ಹಾಕಿದ್ರೆ ಹೆಂಗ್ ಕಾಣುತ್ತೋ ಹಂಗೆ ಇಡೀ ಸಿನಿಮಾನ ಒಂದು ವಿಜುವಲ್ ಟ್ರೀಟ್ ಮಾಡಿದ್ದಾರೆ. ವಿಮರ್ಶೆ ಪ್ರಕಾರ ಸೂರಿ ಅವರ ಈ ಮೇಕಿಂಗ್ ಶೈಲಿಯು ಈ ಸಿನಿಮಾಗೆ ಅಸಲಿ ಶಕ್ತಿ. ಈ ಸಿನಿಮಾದಲ್ಲಿ ಹೀರೋ ಶಿವಣ್ಣ ಆದ್ರೆ ಶೋ ಕದಿಯೋದು ಮಾತ್ರ ಡಾಲಿ. ಆತ ಕೈಯಲ್ಲಿ ಸಣ್ಣ ಕತ್ತರಿ ಹಿಡ್ಕೊಂಡು ಇರೋದು, ಆಮೇಲೆ ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ಮಾತಾಡೋದು, ಇವೆಲ್ಲ ಒಬ್ಬ ಸೈಕೋಪಾತ್ ಲಕ್ಷಣಗಳು. ವಿಲನ್ ಆದ್ರೂ ಜನ ಅವನ ಮ್ಯಾನ್ಸರಿಂಗ್ ಸಂಖ್ಯೆ ಫಿದಾ ಆಗ್ಬಿಟ್ರು. ಈ ಪಾತ್ರದಿಂದಲೇ ಧನಂಜಯ್ ಅವರು ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಸ್ಟಾರ್ ಆಗಿದ್ದು ಅಂತ ದ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಸಿನಿಮಾದಲ್ಲಿ ಹಾಡುಗಳಿಗಿಂತ ಆ ಹಿನ್ನೆಲೆ ಸಂಗೀತ ಬಿಜಿಎಂ ಇದೆಯಲ್ಲ, ಅದು ನಿಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ. ಚರಣ್ ರಾಜ್ ಅವರು ಬರೀ ಮ್ಯೂಸಿಕ್ ಕೊಟ್ಟಿಲ್ಲ, ಆ ಸೌಂಡ್ಗಳ ಮೂಲಕ ಕತೆ ಹೇಳ್ತಾರೆ. ನೀವು ಹೆಡ್ ಫೋನ್ ಹಾಕೊಂಡು ಆ ಟಗರು ಬಂತು ಟಗರು ಹಾಡು ಕೇಳಿದ್ರೆ ಮೈಯಲ್ಲಿ ರೋಮ್ಗಳೆಲ್ಲ ಎದ್ದು ನಿಲ್ಲುತ್ತವೆ. ಇಲ್ಲಿ ಶಿವಣ್ಣ ಜಾಸ್ತಿ ಮಾತಾಡಲ್ಲ, ಹೇಳ್ದಂಗೆ ಬರೀ ಕಣ್ಣಲ್ಲೇ ಬೆಂಕಿ ಉಗುಳುತ್ತಾರೆ. ಹಳ್ಳಿಯಲ್ಲಿ ಒಂದು ಗಾದೆ ಐತೆ, ಟಗರು ಹಿಂದಕ್ಕೆ ಹೆಜ್ಜೆ ಹಾಕೋದು ಹೆದರಿ ಅಲ್ಲ, ಗುಮ್ಮಕ್ಕೆ ಅಂತ. ಹಂಗೆ ಶಿವಣ್ಣ ಸಿನಿಮಾದ ಮೊದಲು ಅರ್ಧ ಭಾಗದಲ್ಲಿ ಸೈಲೆಂಟ್ ಆಗಿರ್ತಾರೆ, ಆದ್ರೆ ಒಮ್ಮೆ ಅವರು ಫೀಲ್ಡ್ಗೆ ಹೋಗಿ ಕೊಂಬು ಮನಸಿದ್ರೆ ಆ ಡಾಲಿ ಗ್ಯಾಂಗ್ ಗೂಳಿಪಟ. ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಮಳೆ ಮತ್ತು ಆ ಕೆಸರು ಗದ್ದೆಯಲ್ಲಿ ನಡೆಯೋ ಫೈಟ್ ಇದೆಯಲ್ಲ, ಅದು ಒಂಥರ ರಿಯಲ್ ಕುಸ್ತಿ ತರ. ಇಲ್ಲಿ ಟಗರು ಶಿವ ಮತ್ತು ಡಾಲಿ ಮುಖಾಮುಖಿಯಾದಾಗ ಥಿಯೇಟರ್ ಅಲ್ಲಿ ಗಡಗಡ ಅಂತ ಇತ್ತು. ಈ ಸೀನ್ ನೋಡೋಕೆ ಜನ ಮುಗಿಬಿದ್ದು ಬರ್ತಾರೆ.
ಗೆಳೆಯರೇ, ಸೂರಿ ಅವರು ಸಿನಿಮಾದಲ್ಲಿ ಸುಮ್ನೆ ಮಾಂಸದಂಗಡಿ ತೋರಿಸಲ್ಲ. ಆ ರೌಡಿಗಳ ದೃಷ್ಟಿಯಲ್ಲಿ ಮನುಷ್ಯರ ಪ್ರಾಣ ಅಂದ್ರೆ ಬರೀ ಮಾಂಸದ ಮುದ್ದೆ. ಮೊದಲು ನಮ್ಮ ಕಣ್ಣಿಗೆ ಬೀಳೋದು ಈ ಡಾಲಿ ಧನಂಜಯ ಮತ್ತು ಚಿಟ್ಟೆ ಸಾಹೇಬ್ರುಗಳೇ. ಇವರುಗಳದ್ದು ಎಂತ ಹಟ್ಟಹಾಸ ಅಂದ್ರೆ ಊರಲ್ಲಿರುವ ಜನಕ್ಕೆ ಎಲ್ಲ ಇವರನ್ನ ಕಂಡ್ರೆ ಒಂಥರ ನಡುಕ. ಈ ಡಾಲಿ ಅನ್ನೋನು ಸೈಕೋ ಇದ್ದಂಗೆ. ಯಾರನ್ನ ಯಾವಾಗ ಮುಗಿಸ್ತಾನೋ ಗೊತ್ತೇ ಆಗಲ್ಲ. ಇಡೀ ಭೂಗತ ಲೋಕ ಇವರ ಕೈಯಲ್ಲೇ ಐತೆ ಅಂತ ಮೆರ್ತಿರ್ತಾರೆ. ಇಷ್ಟೆಲ್ಲ ರೌಡಿಗಳು ಆಟ ಆಡ್ತಿರ್ಬೇಕಾದ್ರೆ ಇವರಿಗೆಲ್ಲ ಮೂಗುದಾರ ಹಾಕೋಕೆ ಒಬ್ಬ ಗಂಡಸು ಬರ್ಬೇಕಲ್ಲ. ಅವನೇ ನಮ್ಮ ಟಗರು ಶಿವ, ಅಂದ್ರೆ ಶಿವರಾಜ್ ಕುಮಾರ್. ಈ ಸಿನಿಮಾ ಬರೋದು ಒಂಥರ ಸ್ಟೈಲು. ಸುಮ್ನೆ ಗನ್ ಹಿಡ್ಕೊಂಡು ಅಬ್ಬರಿಸಲ್ಲ. ಆದ್ರೆ ಇವರು ಒಂದು ಸರಿ ಕಣ್ಣು ಕೆಂಪು ಮಾಡಿದ್ರೆ ಸಾಕು, ಎಂತ ದೊಡ್ಡ ರೌಡಿ ಆದ್ರೂ ಸೂಸು ಮಾಡ್ಕೊಡ್ಬೇಕು. ಟಗರು ಹೆಂಗೆ ಗುಮ್ಮುತ್ತೋ ಹಂಗೆ ಶಿವಣ್ಣ ವಿಲನ್ಗಳನ್ನ ಕುಟ್ಟೋಕೆ ರೆಡಿ ಆಗ್ತಾನೆ. ಇಲ್ಲಿ ಕತೆ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಯಾಕೆಂದ್ರೆ ಶಿವಣ್ಣ ಮತ್ತು ಪಂಚಮಿ ನಡುವೆ ಒಂದು ಚಂದದ ಪ್ರೇಮ ಕಥೆ ಇರುತ್ತೆ. ಇವರು ಮದುವೆಯಾದಾಗ ಆರಾಮಾಗಿರ್ಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಆ ಪಾಪಿಗಳು ಇಲ್ವಾ, ಆ ಡಾಲಿ ಗ್ಯಾಂಗ್ ಶಿವಣ್ಣನ ಮೇಲೆ ಇರೋ ಹಾಗೆಯೇ ಆ ಪಾಪದ ಹುಡುಗಿ. ಸಿನಿಮಾದಲ್ಲಿ ಡಾಲಿ ಮತ್ತು ಅವನ ಗ್ಯಾಂಗ್ ಮಾಂಸ ದಂಗಡಿಲಿಗೆ ಇರೋದನ್ನ ನೋಡ್ತೀವಿ. ಇದು ಬರೀ ಲೊಕೇಶನ್ ಅಲ್ಲಣ್ಣ. ಈ ರೌಡಿಗಳ ದೃಷ್ಟಿಯಲ್ಲಿ ಮನುಷ್ಯರ ಪ್ರಾಣ ಅಂದ್ರೆ ಬರೀ ಮಾಂಸದ ಮುದ್ದೆ ಅಂತ ತೋರಿಸೋಕೆ ಸೂರಿ ಈ ತರ ಸೀನ್ ಇಟ್ಟಿದ್ದಾರೆ. ರಕ್ತದ ವಾಸನೆ ಮತ್ತು ಆ ಕಟ್ಟುಕಟ್ಟುತನ ವಿಲನ್ಗಳ ಕೌರ್ಯವನ್ನ ಇನ್ನೂ ದಟ್ಟವಾಗಿ ತೋರಿಸುತ್ತೆ. ಸಿನಿಮಾ ಎಕ್ಸ್‌ಪ್ರೆಸ್ ವಿಮರ್ಶೆ ಕೂಡ ಈ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ನೀವು ಗಮನಿಸಿದ್ರೆ ಡಾಲಿ ಬಂದಾಗ ಬರೋ ಮ್ಯೂಸಿಕ್ ಒಂಥರ ಇರುತ್ತೆ, ಶಿವಣ್ಣ ಬಂದಾಗ ಬರೋ ಮ್ಯೂಸಿಕ್ ಒಂಥರ ಇರುತ್ತೆ. ಆ ಟಗರು ಹಾಡಿನ ಮ್ಯೂಸಿಕ್ ಇದೆಯಲ್ಲ, ಅದು ನಿಮ್ಮ ಮೆದುಳಿನ ನರಗಳನ್ನ ಎಳೆಯುತ್ತೆ. ಈ ಸಿನಿಮಾದ ಸೌಂಡ್ ಟ್ರ್ಯಾಕ್ ಬರೀ ಮ್ಯೂಸಿಕ್ ಅಲ್ಲ, ಅದೊಂದು ಸೈಕಾಲಜಿಕಲ್ ಆಟ. ಚಾನೆಲ್ ನಲ್ಲಿ ಈ ಹಾಡುಗಳು ಇಂದಿಗೂ ಟ್ರೆಂಡಿಂಗ್ ನಲ್ಲಿವೆ. ಡಾಲಿ ಮತ್ತು ಚಿಟ್ಟೆ ನಡುವೆ ಇರೋ ಆ ಗೆಳೆತನ ಇದೆಯಲ್ಲ, ಅದು ಕೆಟ್ಟದರಲ್ಲೂ ಇರೋ ಬಲವಾದ ನಂಬಿಕೆ. ಚಿಟ್ಟೆ ತನ್ನ ಕಂಠದಲ್ಲಿ ಮಾತಾಡಿದ್ರೆ ಸಾಕು, ಅದು ಒಂಥರ ಬೆಂಕಿ ಉಗುಳ್ದಂಗೆ ಇರುತ್ತೆ. ಅವರಿಬ್ಬರ ಮೆಜೆಸ್ಟಿಕ್ ನೋಡಿದ್ರೆ ನಮಗೆ ರಿಯಲ್ ರೌಡಿಗಳ ಗ್ಯಾಂಗ್ ಅಣ್ಣ ಮುಂದೆ ಬಂದಂಗೆ ಇರುತ್ತೆ. ಸಿನಿಮಾದಲ್ಲಿ ಶಿವಣ್ಣ ಜಾಸ್ತಿ ಮಾತಾಡಲ್ಲ, ಆದ್ರೆ ಅವರ ಕಣ್ಣುಗಳು ಮತ್ತು ಅವರ ಆ ಟಗರು ತರದ ನಡಿಗೆ ಎಲ್ಲವನ್ನ ಹೇಳುತ್ತೆ. ಹಳ್ಳಿಯಲ್ಲಿ ಜಗಳ ಶುರುವಾಗೋ ಮುಂಚೆ ಒಂದು ಮೌನ ಇರುತ್ತಲ್ಲ, ಆ ಮೌನವೇ ಶಿವಣ್ಣನ ಪಾತ್ರ. ಅವರು ಗುಮ್ಮಕ್ಕೆ ರೆಡಿಯಾದಾಗ ಇಡೀ ಭೂಗತ ಲೋಕವೇ ಸ್ತಂಭವಾಗಿರುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಮಳೆ ಮತ್ತು ಆ ಕೆಸರು ಗದ್ದೆಯಲ್ಲಿ ನಡೆಯೋ ಫೈಟ್ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಮಹೇಂದ್ರ ಸಿಂಗ್ ಅವರ ಕ್ಯಾಮ್ರಾ ಕೆಲಸ ಇದೆಯಲ್ಲ, ಅದು ಪ್ರತಿ ಫ್ರೇಮ್ ಅನ್ನು ಒಂದು ಪೇಂಟಿಂಗ್ ತರ ಮಾಡಿದೆ. ಟೈಮ್ಸ್ ಆಫ್ ಇಂಡಿಯಾ ವಿಮರ್ಶಕರು ಈ ಸಿನಿಮಾದ ವಿಜುವಲ್ ಟ್ರೀಟ್ ಬಗ್ಗೆ ಬೆರಗಾಗಿದ್ದಾರೆ. ಗೆಳೆಯರೇ, ಈ ಸಿನಿಮಾದ ಫಸ್ಟ್ ಚಾಪ್ಟರ್ ಅಂದ್ರೆ ಅದು ನಿರ್ದೇಶಕ ದುನಿಯಾ ಸೂರಿ. ಸೂರಿ ಅವರು ಬಣ್ಣದ ಲೋಕವನ್ನ ತುಂಬಾ ಕಪ್ಪಾಗಿ ತೋರಿಸುವುದರಲ್ಲಿ ನಿಮ್ಸಿಮರು. ಹಳ್ಳಿಯಲ್ಲಿ ಜಾತ್ರೆಯಲ್ಲಿ ಕತ್ತಲಲ್ಲಿ ಕೆಂಪು ಲೈಟ್ ಹಾಕಿದ್ರೆ ಹೆಂಗ್ ಕಾಣುತ್ತೋ ಹಂಗೆ ಇಡೀ ಸಿನಿಮಾನ ಒಂದು ವಿಜುವಲ್ ಟ್ರೀಟ್ ಮಾಡಿದ್ದಾರೆ.
ವಿಮರ್ಶೆ ಪ್ರಕಾರ ಸೂರಿ ಅವರ ಈ ಮೇಕಿಂಗ್ ಶೈಲಿಯು ಈ ಸಿನಿಮಾಗೆ ಅಸಲಿ ಶಕ್ತಿ. ಈ ಸಿನಿಮಾದಲ್ಲಿ ಹೀರೋ ಶಿವಣ್ಣ ಆದ್ರೆ ಶೋ ಕದಿಯೋದು ಮಾತ್ರ ಡಾಲಿ. ಆತ ಕೈಯಲ್ಲಿ ಸಣ್ಣ ಕತ್ತರಿ ಹಿಡ್ಕೊಂಡು ಇರೋದು, ಆಮೇಲೆ ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ಮಾತಾಡೋದು, ಇವೆಲ್ಲ ಒಬ್ಬ ಸೈಕೋಪಾತ್ ಲಕ್ಷಣಗಳು. ವಿಲನ್ ಆದ್ರೂ ಜನ ಅವನ ಮ್ಯಾನ್ಸರಿಂಗ್ ಸಂಖ್ಯೆ ಫಿದಾ ಆಗ್ಬಿಟ್ರು. ಈ ಪಾತ್ರದಿಂದಲೇ ಧನಂಜಯ್ ಅವರು ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಸ್ಟಾರ್ ಆಗಿದ್ದು ಅಂತ ದ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಸಿನಿಮಾದಲ್ಲಿ ಹಾಡುಗಳಿಗಿಂತ ಆ ಹಿನ್ನೆಲೆ ಸಂಗೀತ BGM ಇದೆಯಲ್ಲ, ಅದು ನಿಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ. ಚರಣ್ ರಾಜ್ ಅವರು ಬರೀ ಮ್ಯೂಸಿಕ್ ಕೊಟ್ಟಿಲ್ಲ, ಆ ಸೌಂಡ್ಗಳ ಮೂಲಕ ಕತೆ ಹೇಳ್ತಾರೆ. ನೀವು ಹೆಡ್ ಫೋನ್ ಹಾಕೊಂಡು ಆ ಟಗರು ಬಂತು ಟಗರು ಹಾಡು ಕೇಳಿದ್ರೆ ಮೈಯಲ್ಲಿ ರೋಮ್ಗಳೆಲ್ಲ ಎದ್ದು ನಿಲ್ಲುತ್ತವೆ. ಇಲ್ಲಿ ಶಿವಣ್ಣ ಜಾಸ್ತಿ ಮಾತಾಡಲ್ಲ, ಹೇಳ್ದಂಗೆ ಬರೀ ಕಣ್ಣಲ್ಲೇ ಬೆಂಕಿ ಉಗುಳುತ್ತಾರೆ. ಹಳ್ಳಿಯಲ್ಲಿ ಒಂದು ಗಾದೆ ಐತೆ, ಟಗರು ಹಿಂದಕ್ಕೆ ಹೆಜ್ಜೆ ಹಾಕೋದು ಹೆದರಿ ಅಲ್ಲ, ಗುಮ್ಮಕ್ಕೆ ಅಂತ. ಹಂಗೆ ಶಿವಣ್ಣ ಸಿನಿಮಾದ ಮೊದಲು ಅರ್ಧ ಭಾಗದಲ್ಲಿ ಸೈಲೆಂಟ್ ಆಗಿರ್ತಾರೆ, ಆದ್ರೆ ಒಮ್ಮೆ ಅವರು ಫೀಲ್ಡಿಗೆ ಹೋಗಿ ಕೊಂಬು ಮನಸಿದ್ರೆ ಆ ಡಾಲಿ ಗ್ಯಾಂಗ್ ಗೂಳಿಪಟ. ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಮಳೆ ಮತ್ತು ಆ ಕೆಸರು ಗದ್ದೆಯಲ್ಲಿ ನಡೆಯೋ ಫೈಟ್ ಇದೆಯಲ್ಲ, ಅದು ಒಂಥರಾ ರಿಯಲ್ ಕುಸ್ತಿ ತರ. ಇಲ್ಲಿ ಟಗರು ಶಿವ ಮತ್ತು ಡಾಲಿ ಮುಖಾಮುಖಿಯಾದಾಗ ಥಿಯೇಟರ್ ಅಲ್ಲಿ ಗಡಗಡ ಅಂತ ಇತ್ತು. ಈ ಸೀನ್ ನೋಡೋಕೆ ಜನ ಮುಗಿಬಿದ್ದು ಬರ್ತಾರೆ. ಗೆಳೆಯರೇ, ಸೂರಿ ಅವರು ಸಿನಿಮಾದಲ್ಲಿ ಸುಮ್ನೆ ಮಾಂಸದಂಗಡಿ ತೋರಿಸಲ್ಲ. ಆ ರೌಡಿಗಳ ದೃಷ್ಟಿಯಲ್ಲಿ ಮನುಷ್ಯರ ಪ್ರಾಣ ಅಂದ್ರೆ ಬರೀ ಮಾಂಸದ ಮುದ್ದೆ. ಮೊದಲು ನಮ್ಮ ಕಣ್ಣಿಗೆ ಬೀಳೋದು ಈ ಡಾಲಿ, ಧನಂಜಯ ಮತ್ತು ಚಿಟ್ಟೆ ಸಾಹೇಬ್ರುಗಳೇ. ಇವರುಗಳದ್ದು ಎಂತ ಹಟ್ಟಹಾಸ ಅಂದ್ರೆ, ಊರಲ್ಲಿರುವ ಜನಕ್ಕೆ ಎಲ್ಲ ಇವರನ್ನ ಕಂಡ್ರೆ ಒಂಥರ ನಡುಕ. ಈ ಡಾಲಿ ಅನ್ನೋನು ಸೈಕೋ ಇದ್ದಂಗೆ, ಯಾರನ್ನ ಯಾವಾಗ ಮುಗಿಸ್ತಾನೋ ಗೊತ್ತೇ ಆಗಲ್ಲ. ಇಡೀ ಭೂಗತ ಲೋಕ ಇವರ ಕೈಯಲ್ಲೇ ಐತೆ ಅಂತ ಮೆರ್ತಿರ್ತಾರೆ. ಇಷ್ಟೆಲ್ಲ ರೌಡಿಗಳು ಆಟ ಆಡ್ತಿರ್ಬೇಕಾದ್ರೆ ಇವರಿಗೆಲ್ಲ ಮೂಗುದಾರ ಹಾಕೋಕೆ ಒಬ್ಬ ಗಂಡಸು ಬರ್ಬೇಕಲ್ಲ, ಅವನೇ ನಮ್ಮ ಟಗರು ಶಿವ, ಅಂದ್ರೆ ಶಿವರಾಜ್ ಕುಮಾರ್. ಈ ಸಿನಿಮಾ ಬರೋದು ಒಂಥರ ಸ್ಟೈಲು. ಸುಮ್ನೆ ಗನ್ ಹಿಡ್ಕೊಂಡು ಅಬ್ಬರಿಸಲ್ಲ, ಆದ್ರೆ ಇವರು ಒಂದು ಸರಿ ಕಣ್ಣು ಕೆಂಪು ಮಾಡಿದ್ರೆ ಸಾಕು, ಎಂತ ದೊಡ್ಡ ರೌಡಿ ಆದ್ರೂ ಸೂಸು ಮಾಡ್ಕೊಡ್ಬೇಕು. ಟಗರು ಹೆಂಗೆ ಗುಮ್ಮುತ್ತೋ ಹಂಗೆ ಶಿವಣ್ಣ ವಿಲನ್ಗಳನ್ನ ಕುಟ್ಟೋಕೆ ರೆಡಿ ಆಗ್ತಾನೆ. ಇಲ್ಲಿ ಕತೆ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ, ಯಾಕಂದ್ರೆ ಶಿವಣ್ಣ ಮತ್ತು ಪಂಚಮಿ ನಡುವೆ ಒಂದು ಚಂದದ ಪ್ರೇಮ ಕಥೆ ಇರುತ್ತೆ. ಇವರು ಮದುವೆಯಾದಾಗ ಆರಾಮಾಗಿರ್ಬೇಕು ಅನ್ಕೊಂಡಿರ್ತಾರೆ, ಆದ್ರೆ ಆ ಪಾಪಿಗಳು ಇಲ್ವಾ, ಆ ಡಾಲಿ ಗ್ಯಾಂಗ್ ಶಿವಣ್ಣನ ಮೇಲೆ ಇರೋ ಹಾಗೆಗೆ ಆ ಪಾಪದ ಹುಡುಗಿ ಇದ್ದು ತನ್ನ ಮನುಷ್ಯನನ್ನ ಕಳ್ಕೊಂಡ ಮೇಲೆ ಇವತ್ತು ಶುರುವಾಗುತ್ತೆ ನೋಡಿ ನಿಜವಾದ ಭೇಟಿ. ಸೇಡು ತೀರಿಸ್ಕೊಳ್ಳೋಕೆ ಶಿವಣ್ಣ ಸುಮ್ಮನೆ ಕೂರಲ್ಲ. ಆ ಡಾಲಿ ಗ್ಯಾಂಗ್ ಎಲ್ಲಿಗೆ ಹೋಗಿದ್ರು ಬಿಡಲ್ಲ ಅಂತ ಗೋವಾ ತನಕ ಬೆನ್ನಟ್ಟಿಕೊಂಡು ಹೋಗ್ತಾನೆ. ಮಧ್ಯದಲ್ಲಿ ಆ ಪುನರ್ವಸು ಮನ್ವಿತಾ ಅನ್ನೋ ಹುಡುಗಿ ಬಂದು ಕತೆಗೆ ಮಜಾ ಕೊಡುತ್ತೆ. ಚರಣ್ ರಾಜ್ ಸಾಹೇಬ್ರು ಕೊಟ್ಟಿರೋ ಮ್ಯೂಸಿಕ್ ಅದೆಯಲ್ಲ, ಅದು ಕಿವಿಯಲ್ಲಿ ಕುಯ್ ಅಂತ ಇರುತ್ತೆ. ಶಿವಣ್ಣ ಒಂದೊಂದೇ ದಾಳ ಉರುಸುರಿ ರೌಡಿಗಳನ್ನ ಬಲಿ ಹಾಕೋಕೆ ಶುರು ಮಾಡ್ತಾನೆ. ಕೊನೆಯಲ್ಲಿ ಆ ಡಾಲಿ ಮತ್ತು ಶಿವಣ್ಣ ಮುಖಾಮುಖಿ ಆಗ್ತಾರೆ ನೋಡಿ, ಅದು ಮೈ ಜುಮ್ ಅನ್ಸುತ್ತೆ. ಮಣ್ಣಿನ ಗದ್ದೆಯಲ್ಲಿ ಅವರು ಮಾಡೋ ಫೈಟ್ ನೋಡಿ ಜನರೆಲ್ಲ ಎದ್ದು ನಿಂತ್ಕೊಂಡು ವಿಸಲ್ ಹೊಡಿಬೇಕು ಹಂಗಿದ್ದೆ.
ಕೊನೆಗೂ ನಮ್ಮ ಟಗರು ಶಿವನೇ ಗೆಲ್ಲೋದು. ಎಂಥ ದೊಡ್ಡ ರೌಡಿಯಾದ್ರೂ ಪೊಲೀಸ್ ಕೈಲಿ ಸರಿಯಾಗಿ ಏಟು ತಿನ್ನಲೇಬೇಕು ಅನ್ನೋದೇ ಈ ಸಿನಿಮಾದ ತಿರುಳು. ನೋಡಿ ಅಣ್ಣ, ಸಿನಿಮಾದಲ್ಲಿ ಹೀರೋ ಗೆಲ್ಲಬೇಕು ಅಂದರೆ ವಿಲನ್ ಅಷ್ಟೇ ಗಟ್ಟಿಯಾಗಿರಬೇಕು. ಇಲ್ಲಿ ಡಾಲಿ ಅನ್ನೋ ಪಾತ್ರಕ್ಕೆ ಧನಂಜಯ ಅವರು ಜೀವ ಕೊಟ್ಟಿದ್ದಾರೆ. ಆ ಮನುಷ್ಯನ ಕಣ್ಣು ಕೆಂಪು ಮಾಡಿಕೊಂಡು ಹೇ ಅಂದರೆ ಸಾಕು, ಥಿಯೇಟರ್ ಗಡಗಡ ಅಂತ ಇತ್ತು. ವಿಲನ್ ಆದ್ರೂ ಜನ ಅವನ ಮ್ಯಾನರಿಸಮ್ಗೆ ಫಿದಾ ಆಗ್ಬಿಟ್ರು. ಆತ ಮನುಷ್ಯರನ್ನ ಕೊಚ್ಚೋದು, ಆಮೇಲೆ ಆರಾಮಾಗಿ ಕೂತ್ಕೊಂಡು ಮಟನ್ ತಿನ್ನೋದು ನೋಡಿದ್ರೆ ಇವನು ಮನುಷ್ಯನ ಇಲ್ಲ ದೆವ್ವನ ಅನ್ನೋ ಥರ ಇತ್ತು. ಈ ಸಿನಿಮಾದಲ್ಲಿ ಮ್ಯೂಸಿಕ್ ಅಂದರೆ ಬರೀ ಹಾಡಲ್ಲ ಅಣ್ಣ, ಅದೊಂದು ಜೀವ. ಚರಣ್ ರಾಜ್ ಅನ್ನೋ ಸಾಹೇಬ್ರು ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋ ಈ ರೀತಿ ಇದೆಯಲ್ಲ, ಅದನ್ನ ಕೇಳಿದ್ರೆ ಮೈಯಲ್ಲಿರೋ ರಕ್ತ ಕುದಿಯುತ್ತೆ. ವಿಶೇಷವಾಗಿ ಟಗರು ಬಂತು ಟಗರು ಸಾಂಗ್ ಪ್ಲೇ ಆದ್ರೆ ಸಾಕು, ಹಳ್ಳಿಯಲ್ಲಿರೋ ಚಿಕ್ಕ ಹುಡುಗರಿಗಿಂತ ಹಿಡಿದು ಮುದಿ ವಯಸ್ಸಿನವರ ತನಕ ಎಲ್ಲರೂ ಕುಣಿಯೋಕೆ ಶುರು ಮಾಡ್ತಾರೆ. ಈ ಹಾಡು ಸಿನಿಮಾದ ತೂಕವನ್ನೇ ಡಬಲ್ ಮಾಡಿಬಿಟ್ಟಿದೆ. ನಿರ್ದೇಶಕ ದುನಿಯಾ ಸೂರಿ ಅವರದ್ದು ಒಂಥರ ಉಲ್ಟಾ ಪಲ್ಟಾ ಸ್ಟೈಲು. ಅವರು ಕಥೆನ ನೇರವಾಗಿ ಹೇಳಲ್ಲ. ಮೊದಲು ಕೊಲೆ ತೋರಿಸ್ತಾರೆ, ಆಮೇಲೆ ಯಾಕೆ ಆಯ್ತು ಅಂತ ತೋರಿಸ್ತಾರೆ, ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ. ಇದನ್ನೇ ಜರಿಮರಿ ಎಡಿಟಿಂಗ್ ಅನ್ನೋದು. ನೀವು ಸ್ವಲ್ಪ ಕಣ್ಣು ಮಿಟುಕಿಸಿದ್ರೂ ಕತೆ ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗಲ್ಲ. ಅಷ್ಟು ಶಾರ್ಪ್ ಆಗಿ ಸಿನಿಮಾ ಮಾಡಿದ್ದಾರೆ. ಬರೀ ಡಾಲಿ ಅಷ್ಟೇ ಅಲ್ಲ ಅಣ್ಣ, ಅವನ ಜೊತೆ ಇರೋ ಆ ಕಾಕ್ರೋಚ್ ಮತ್ತು ಚಿಟ್ಟೆ ಪಾತ್ರಗಳು ಕೂಡ ಅಷ್ಟೇ ಡೇಂಜರ್. ಚಿಟ್ಟೆ ತನ್ನ ಕಂಠದಲ್ಲಿ ಮಾತಾಡಿದ್ರೆ ಸಾಕು, ಅದು ಒಂಥರ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಇವ್ರುಗಳ ಗ್ಯಾಂಗ್ ನೋಡಿದ್ರೆ ಪಕ್ಕಾ ಲೋಕಲ್ ರೌಡಿಗಳನ್ನ ನೋಡಿದಂಗೆ ಇರುತ್ತೆ. ಕೊನೆಗೂ ಈ ಸಿನಿಮಾ ಹೇಳೋದು ಇಷ್ಟೇ, ನೀವು ಎಷ್ಟೇ ದೊಡ್ಡ ರೌಡಿಯಾದ್ರೂ ಕಾನೂನು ಅನ್ನೋ ಕೈ ನಿಮ್ಮನ್ನ ಬಿಡಲ್ಲ. ನಮ್ಮ ಶಿವಣ್ಣ ಇಲ್ಲಿ ಕಾಗಿ ಡ್ರೆಸ್ ಹಾಕಿಲ್ಲ ಅಂದ್ರೂ ಒಬ್ಬ ಪೊಲೀಸ್ ಆಫೀಸರ್ ಮನಸ್ಸು ಮಾಡಿದ್ರೆ ಸಮಾಜವನ್ನ ಹೇಗೆ ಸ್ವಚ್ಛ ಮಾಡಬಹುದು ಅನ್ನೋದನ್ನ ಎತ್ತಿ ತೋರಿಸಿದ್ದಾರೆ. ಈ ಸಿನಿಮಾ ನೀವು ಆರಾಮಾಗಿ ಮನೆಯಲ್ಲಿ ಕೂತು ನೋಡ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನೀವು ಸಿನಿಮಾವನ್ನು ನೋಡಿ. ಹಿನ್ನೆಲೆ ಸಂಗೀತ ಅನುಭವಿಸಬೇಕು ಅಂದರೆ ಹೆಡ್ಫೋನ್ ಹಾಕ್ಕೊಂಡು ಕೇಳಿ, ಮಜಾ ಬರುತ್ತೆ. ಬರೀ ಡಾಲಿ ಒಬ್ಬನೇ ಅಲ್ಲ ಅಣ್ಣ, ಇಲ್ಲಿರೋ ಒಂದೊಂದು ಪಾತ್ರಕ್ಕೂ ಒಂದೊಂದು ತೂಕ ಐತೆ. ಆ ಕಾಕ್ರೋಚ್ ಅನ್ನೋ ರೌಡಿ ಪಾತ್ರ ಇದೆಯಲ್ಲ, ಅವನು ಮಾಡೋ ಅನಾಹುತಗಳು ನೋಡಿದ್ರೆ ಅಯ್ಯೋ ಪಾಪಿ ಅನಿಸುತ್ತೆ. ಹಳ್ಳಿಯಲ್ಲಿ ನಾವು ನೋಡ್ತಾವಲ್ಲ ಸುಮ್ಮನೆ ಜಗಳಕ್ಕೆ ಬರೋ ಗ್ಯಾಂಗ್ಗಳು, ಹಂಗೆ ಈ ಸಿನಿಮಾದಲ್ಲಿರೋ ರೌಡಿಗಳು ಪಕ್ಕಾ ಲೋಕಲ್ ಆಗಿ ಕಾಣಿಸ್ತಾರೆ. ಅವರ ಮಾತು, ಆ ಬೆಂಗಳೂರು ಲೋಕಲ್ ಸ್ಟ್ರಾಂಗ್ ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ನಮ್ಮ ಶಿವಣ್ಣ ಇಲ್ಲಿ ಬರೀ ಹೀರೋ ಅಲ್ಲ, ಗುರಿ ಇಟ್ಟ ಮೇಲೆ ಬಿಡದ ಬೇಟೆಗಾರ. ಹಳ್ಳಿಯಲ್ಲಿ ಒಂದು ಗಾದೆ ಐತೆ, ಟಗರು ಹಿಂದಕ್ಕೆ ಹೆಜ್ಜೆ ಹಾಕೋದು ಹೆದರಿ ಅಲ್ಲ, ಗುಮ್ಮೋಕೆ ಅಂತ. ಹಂಗೆ ಶಿವಣ್ಣ ಸಿನಿಮಾದ ಮೊದಲ ಅರ್ಧ ಭಾಗದಲ್ಲಿ ಸೈಲೆಂಟ್ ಆಗಿರ್ತಾರೆ, ಆದ್ರೆ ಒಮ್ಮೆ ಅವರು ಫೀಲ್ಡಿಗೆ ಹೋಗಿ ಕೊಂಬು ಮಸಿದ್ರೆ ಆ ಡಾಲಿ ಗ್ಯಾಂಗ್ ಧೂಳಿಪಟ. ನಿರ್ದೇಶಕ ಸೂರಿ ಅವರು ಸಣ್ಣ ಸಣ್ಣ ವಿಷಯಗಳಲ್ಲೂ ನೈಜತೆ ತೋರಿಸ್ತಾರೆ. ಸಿನಿಮಾದಲ್ಲಿ ಬರೋ ಆ ಮದ್ಯದ ಬಾಟಲಿಗಳು, ಹಳೆ ಕಾಲದ ಬಿಲ್ಡಿಂಗ್ಗಳು, ಆಮೇಲೆ ಆ ಮಳೆಯ ಸೀನ್ಗಳು, ಇವೆಲ್ಲ ನೋಡಿದ್ರೆ ಸಾವು ಒಂದು ರಿಯಲ್ ಅಂಡರ್ ವರ್ಲ್ಡ್ಗೆ ಹೋದಂದೇ ಇರುತ್ತೆ. ಸೂರಿ ಅವರು ಬಣ್ಣದ ಲೋಕವನ್ನೇ ತುಂಬಾ ಕಪ್ಪಾಗಿ ತೋರಿಸುವುದರಲ್ಲಿ ಸಿನಿಮಾಸ್ಮರು. ಸಿನಿಮಾ ನೋಡುವಾಗ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದ್ರೆ
ಕುಂತಿರೋ ಜಾಗದಿಂದ ಎದ್ದು ನಿಲ್ಲಬೇಕು ಅನ್ಸುತ್ತೆ. ಪೊಲೀಸ್ ಅಂಥೆಮ್ ಸಾಂಗ್ ಆಗಿದ್ದಾಗ ಆ ಪೊಲೀಸ್ ಜೀಪುಗಳು ಬರೋ ಸ್ಟೈಲ್ ನೋಡಿದ್ರೆ ಯಾರಿಗಾದ್ರೂ ಪೊಲೀಸ್ ಆಗ್ಬೇಕು ಅನ್ಸುತ್ತೆ. ಇದು ಬರೀ ಕಿವಿಗಲ್ಲ, ಮೈಗೆ ಒಂದು ಥರ ಕಿಕ್ ಕೊಡುತ್ತೆ. ವಿಲನ್ ಡಾಲಿ ತನ್ನನ್ನ ತಾನು ಮರ್ಯಾದೆ ರಾಮ ಅಂತ ಕೇಳ್ಕೊಳ್ತಾನೆ. ಆದರೆ ಮಾಡೋದೆಲ್ಲ ಅರ್ಧಂಬರ್ಧ. ಈ ವ್ಯಂಗ್ಯವನ್ನ ಸೂರಿ ಅವರು ಚೆನ್ನಾಗಿ ತೋರಿಸಿದ್ದಾರೆ. ಕೆಟ್ಟವನಿಗೆ ಎಷ್ಟೇ ಪವರ್ ಬಂದ್ರೂ ಕೊನೆಗೆ ಒಬ್ಬ ಟಗರು ಬಂದು ಮಣ್ಣು ಮುಕ್ಕಿಸ್ತಾನೆ ಅನ್ನೋದು ಸಿನಿಮಾದ ಅಂತಿಮ ಪಟ್ಟು. ಡಾಲಿ ಒಬ್ಬನೇ ಅಬ್ಬರಿಸಲ್ಲ, ಅವನ ಜೊತೆ ಆ ಕಾಕ್ರೋಚ್ ಮತ್ತು ಸೊರಕೆ ಅನ್ನೋ ಜೋಡಿ ಇದೆಯಲ್ಲ. ಇವರು ಮಾಡೋ ಅನಾಹುತಗಳು ನೋಡಿದ್ರೆ ಅಯ್ಯೋ ಪಾಪಿಗಳ ಅನ್ಸುತ್ತೆ. ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ ಸುಮ್ನೆ ಜಗಳಕ್ಕೆ ಬರೋ ಗ್ಯಾಂಗ್ಗಳು, ಹಂಗೆ ಆ ಸಿನಿಮಾದಲ್ಲಿರೋ ರೌಡಿಗಳು ಪಕ್ಕಾ ಲೋಕಲ್ ಆಗಿ ಕಾಣಿಸ್ತಾರೆ. ಅವರ ಮಾತು ಆ ಬೆಂಗಳೂರು ಲೋಕಲ್ ಸ್ಟ್ರಾಂಗ್ ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ಸಿನಿಮಾದಲ್ಲಿ ಮ್ಯೂಸಿಕ್ ಅಂದ್ರೆ ಬರೀ ಹಾಡಲ್ಲಣ್ಣ, ಅದೊಂದು ಜೀವ. ಚರಣ್ ರಾಜ್ ಅನ್ನೋ ಸಾಹೇಬ್ರು ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋ ಈ ರೀತಿ ಇದೆಯಲ್ಲ, ಅದನ್ನ ಕೇಳಿದ್ರೆ ಮೈಯಲ್ಲಿರೋ ರಕ್ತ ಕುದಿಯುತ್ತೆ. ವಿಶೇಷವಾಗಿ ಪೊಲೀಸ್ ಅಂಥೆಮ್ ಪ್ಲೇ ಆದ್ರೆ ಸಾಕು, ಹಳ್ಳಿಯಲ್ಲಿರೋ ಚಿಕ್ಕ ಹುಡುಗರಿಂದ ಹಿಡಿದು ಮುದಿ ವಯಸ್ಸಿನವರು ತನಕ ಎಲ್ಲರಿಗೂ ಒಂಥರ ಕಿಕ್ ಕೊಡುತ್ತೆ. ಯೂಟ್ಯೂಬ್ ಚಾನೆಲ್ನಲ್ಲಿ ಈ BGM ಕೇಳಿದ್ರೆ ನೀವೇ ಫಿದಾ ಆಗ್ತೀರಾ. ನಿರ್ದೇಶಕ ದುನಿಯಾ ಸೂರಿ ಅವರದ್ದು ಒಂಥರ ಉಲ್ಟಾ ಪಲ್ಟಾ ಸ್ಟೈಲು. ಆಗ್ಲೇ ಹೇಳಿದಂಗೆ ಅವರು ಕಥೆನ ನೇರವಾಗಿ ಹೇಳಲ್ಲ. ಮೊದಲು ಕೊಲೆ ತೋರಿಸ್ತಾರೆ, ಆಮೇಲೆ ಯಾಕೆ ಆಯ್ತು ಅಂತ ತೋರಿಸ್ತಾರೆ, ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ. ಇದನ್ನೇ ನಾನ್ ಲೀನಿಯರ್ ಅನ್ನೋದು. ನೀವು ಸ್ವಲ್ಪ ಕಣ್ಣು ಮಿಟುಕಿಸಿದ್ರೆ ಸಾಕು, ಕತೆ ಎಲ್ಲಿಗೋಯ್ತು ಅಂತ ಗೊತ್ತಾಗಲ್ಲ. ಅಷ್ಟು ಶಾರ್ಪ್ ಆಗಿ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಎಕ್ಸ್‌ಪ್ರೆಸ್‌ನಲ್ಲಿ. ಕೊನೆಗೂ ಈ ಸಿನಿಮಾ ಹೇಳೋದು ಇಷ್ಟೇ, ನೀವು ಎಷ್ಟೇ ದೊಡ್ಡ ರೌಡಿ ಆದ್ರೂ ಕಾನೂನು ಅನ್ನೋ ಕೈ ನಿಮ್ಮ ಬಿಡಲ್ಲ. ಬೇರೆ ಡೈರೆಕ್ಟರ್ಗಳು ಸಿನಿಮಾನ ಚಂದವಾಗಿ ತೋರಿಸೋಕೆ ನೋಡ್ತಾರೆ, ಆದ್ರೆ ನಮ್ಮ ಸೂರಿ ಸಾಹೇಬ್ರು ಗಲೀಜನ್ನೇ ಅಂದವಾಗಿ ತೋರಿಸ್ತಾರೆ. ಆ ಹಳೆ ಗೋಡೆಗಳು, ರಕ್ತದ ಕಲೆಗಳು, ಧೂಳು ಹಿಡಿದಿರೋ ಜೀಪುಗಳು, ಇವೆಲ್ಲ ನೋಡಿದ್ರೆ ನೀವು ನಿಜವಾಗ್ಲೂ ಬೆಂಗಳೂರಿನ ಅಂಡರ್ ವರ್ಲ್ಡ್ ಸಂದಿಯಲ್ಲಿದ್ದಾರೆ ಅನ್ಸುತ್ತೆ. ಧನಂಜಯ್ ಅವರು ಡಾಲಿಯಾಗಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಆತ ಕೈಯಲ್ಲಿ ಸಣ್ಣ ಕತ್ತರಿ ಹಿಡ್ಕೊಂಡು ಇರೋದು, ಆಮೇಲೆ ಆರಾಮಾಗಿ ಸೋಫಾ ಮೇಲೆ ಕಳ್ಕೊಂಡು ಮಾತಾಡೋದು, ಇವೆಲ್ಲ ಒಬ್ಬ ಸೈಕೋಪಾತ್ ಲಕ್ಷಣಗಳು. ಹಳ್ಳಿಯಲ್ಲಿ ನಾವು ನೋಡುತ್ತೇವಲ್ಲ, ಕೆಲವರು ಸುಮ್ಮನೆ ಇದ್ದು ದರ್ಪ ತೋರಿಸ್ತಾರಲ್ಲ, ಹಂಗೆ ಡಾಲಿ ಪಾತ್ರ ನಮಗೆ ಕಾಡುತ್ತೆ. ಈ ಪಾತ್ರದಿಂದಲೇ ಧನಂಜಯ್ ಅವರು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸ್ಟಾರ್ ಆಗಿದ್ದು ಅಂತ ದ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಸಿನಿಮಾದಲ್ಲಿ ಹಾಡುಗಳಿಗಿಂತ ಆ ಹಿನ್ನೆಲೆ ಸಂಗೀತ BGM ಇದೆಯಲ್ಲ, ಅದು ನಿಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ. ಚರಣ್ ರಾಜ್ ಅವರು ಬರೀ ಮ್ಯೂಸಿಕ್ ಕೊಟ್ಟಿದ್ದು ಎಡಿಟಿಂಗ್ ಈ ಸಿನಿಮಾದ ಮಾಸ್ಟರ್ ಸ್ಟ್ರೋಕ್. ನೀವು ಈ ಸಿನಿಮಾ ಒಂದ್ಸಲ ನೋಡಿದ್ರೆ ಕತೆ ಅರ್ಥ ಆಗಲ್ಲ, ಎರಡೆರಡು ಸಲ ನೋಡಿದ್ರೆ ಮಜಾ ಸಿಗುತ್ತೆ, ಮೂರನೇ ಸಲ ನೋಡಿದ್ರೆ ಸೂರಿ ಏನ್ ಮ್ಯಾಜಿಕ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಕತೆ ಕಾಲಾನುಕ್ರಮದಲ್ಲಿ ಇದಲ್ಲದೆ ಹೋದ್ರೂ ಅದು ಎಲ್ಲೋ ಲಿಂಕ್ ತಪ್ಪಲ್ಲ. ಅದು ಇದು ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಸೊ ಗೆಳೆಯರೇ, ಅವಾಗ್ಲೇ ಹೇಳಿದಂಗೆ ನಿಮಗೂ ಈ ಸಿನಿಮಾದಲ್ಲಿ ಡಾಲಿ ಇಷ್ಟನಾ ಅಥವಾ ಟಗರು ಶಿವ ಇಷ್ಟನಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಈ ಅದ್ಭುತ ಸಿನಿಮಾನ ನೀವು ಫುಲ್ HDಯಲ್ಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥದೇ ಮತ್ತಷ್ಟು ಮತ್ತು ಸಿನಿಮಾ ರಿವ್ಯೂಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸಿನಿಮಾದಲ್ಲಿ ಡಾಲಿ ಮತ್ತು ಅವನ ಗ್ಯಾಂಗ್
ಮಾಂಸ ದಂಗಡಿಲಿಗೆ ಇರೋದನ್ನ ನೋಡ್ತೀವಿ. ಇದು ಬರೀ ಲೊಕೇಶನ್ ಅಲ್ಲಣ್ಣ. ಈ ರೌಡಿಗಳ ದೃಷ್ಟಿಯಲ್ಲಿ ಮನುಷ್ಯರ ಪ್ರಾಣ ಅಂದ್ರೆ ಬರೀ ಮಾಂಸದ ಮುದ್ದೆ ಅಂತ ತೋರಿಸೋಕೆ ಸೂರಿ ಈ ತರ ಸೀನ್ ಇಟ್ಟಿದ್ದಾರೆ. ರಕ್ತದ ವಾಸನೆ ಮತ್ತು ಆ ಕಟ್ಟುಕಟ್ಟುತನ ವಿಲನ್ಗಳ ಕೌರ್ಯವನ್ನ ಇನ್ನೂ ದಟ್ಟವಾಗಿ ತೋರಿಸುತ್ತೆ. ಸಿನಿಮಾ ಎಕ್ಸ್‌ಪ್ರೆಸ್ ವಿಮರ್ಶೆ ಕೂಡ ಈ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ನೀವು ಗಮನಿಸಿದ್ರೆ ಡಾಲಿ ಬಂದಾಗ ಬರೋ ಮ್ಯೂಸಿಕ್ ಒಂಥರ ಇರುತ್ತೆ. ಶಿವಣ್ಣ ಬಂದಾಗ ಬರೋ ಮ್ಯೂಸಿಕ್ ಒಂಥರ ಇರುತ್ತೆ. ಆ ಟಗರು ಬಂತು ಟಗರು ಹಾಡಿನ ಮ್ಯೂಸಿಕ್ ಇದೆಯಲ್ಲ, ಅದು ನಿಮ್ಮ ಮೆದುಳಿನ ನರಗಳನ್ನ ಎಳೆಯುತ್ತೆ. ಈ ಸಿನಿಮಾದ ಸೌಂಡ್ ಟ್ರ್ಯಾಕ್ ಬರೀ ಮ್ಯೂಸಿಕ್ ಅಲ್ಲ, ಅದೊಂದು ಸೈಕಾಲಜಿಕಲ್ ಆಟ. ಚಾನೆಲ್‌ನಲ್ಲಿ ಈ ಹಾಡುಗಳು ಇಂದಿಗೂ ಟ್ರೆಂಡಿಂಗ್ ನಲ್ಲಿವೆ. ಡಾಲಿ ಮತ್ತು ಚಿಟ್ಟೆ ನಡುವೆ ಇರೋ ಆ ಗೆಳೆತನ ಇದೆಯಲ್ಲ, ಅದು ಕೆಟ್ಟದ್ದರಲ್ಲೂ ಇರೋ ಬಲವಾದ ನಂಬಿಕೆ. ಚಿಟ್ಟೆ ತನ್ನ ಕಂಠದಲ್ಲಿ ಮಾತಾಡಿದ್ರೆ ಸಾಕು, ಅದು ಒಂಥರ ಬೆಂಕಿ ಉಗುಳ್ದಂಗೆ ಇರುತ್ತೆ. ಅವರಿಬ್ಬರ ಮೆಜೆಸ್ಟಿಕ್ ನೋಡಿದ್ರೆ ನಮಗೆ ರಿಯಲ್ ರೌಡಿಗಳ ಗ್ಯಾಂಗ್ ಅಣ್ಣ ಮುಂದೆ ಬಂದಂಗೆ ಇರುತ್ತೆ. ಸಿನಿಮಾದಲ್ಲಿ ಶಿವಣ್ಣ ಜಾಸ್ತಿ ಮಾತಾಡಲ್ಲ, ಆದ್ರೆ ಅವರ ಕಣ್ಣುಗಳು ಮತ್ತು ಅವರ ಆ ಟಗರು ತರದ ನಡಿಗೆ ಎಲ್ಲವನ್ನ ಹೇಳುತ್ತೆ. ಹಳ್ಳಿಯಲ್ಲಿ ಜಗಳ ಶುರುವಾಗೋ ಮುಂಚೆ ಒಂದು ಮೌನ ಇರುತ್ತಲ್ಲ, ಆ ಮೌನವೇ ಶಿವಣ್ಣನ ಪಾತ್ರ. ಅವರು ಗುಮ್ಮುಕ್ಕೆ ರೆಡಿಯಾದಾಗ ಇಡೀ ಭೂಗತ ಲೋಕವೇ ಸ್ತಂಭವಾಗಿರುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಮಳೆ ಮತ್ತು ಆ ಕೆಸರು ಗದ್ದೆಯಲ್ಲಿ ನಡೆಯೋ ಫೈಟ್ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಮಹೇಂದ್ರ ಸಿಂಗ್ ಅವರ ಕ್ಯಾಮ್ರಾ ಕೆಲಸ ಇದೆಯಲ್ಲ, ಅದು ಪ್ರತಿ ಫ್ರೇಮ್ ಅನ್ನು ಒಂದು ಪೇಂಟಿಂಗ್ ತರ ಮಾಡಿದೆ. ಟೈಮ್ಸ್ ಆಫ್ ಇಂಡಿಯಾ ವಿಮರ್ಶಕರು ಈ ಸಿನಿಮಾದ ವಿಜುವಲ್ ಟ್ರೀಟ್ ಬಗ್ಗೆ ಬೆರಗಾಗಿದ್ದಾರೆ. ಗೆಳೆಯರೇ, ಈ ಸಿನಿಮಾದ ಫಸ್ಟ್ ಚಾಪ್ಟರ್ ಅಂದ್ರೆ ಅದು ನಿರ್ದೇಶಕ ದುನಿಯಾ ಸೂರಿ. ಸೂರಿ ಅವರು ಬಣ್ಣದ ಲೋಕವನ್ನ ತುಂಬಾ ಕಪ್ಪಾಗಿ ತೋರಿಸುವುದರಲ್ಲಿ ನಿಮ್ಸಿಮರು. ಹಳ್ಳಿಯಲ್ಲಿ ಜಾತ್ರೆಯಲ್ಲಿ ಕತ್ತಲಲ್ಲಿ ಕೆಂಪು ಲೈಟ್ ಹಾಕಿದ್ರೆ ಹೆಂಗ್ ಕಾಣುತ್ತೋ ಹಂಗೆ ಇಡೀ ಸಿನಿಮಾನ ಒಂದು ವಿಜುವಲ್ ಟ್ರೀಟ್ ಮಾಡಿದ್ದಾರೆ. ವಿಮರ್ಶೆ ಪ್ರಕಾರ ಸೂರಿ ಅವರ ಈ ಮೇಕಿಂಗ್ ಶೈಲಿಯು ಈ ಸಿನಿಮಾಗೆ ಅಸಲಿ ಶಕ್ತಿ. ಈ ಸಿನಿಮಾದಲ್ಲಿ ಹೀರೋ ಶಿವಣ್ಣ ಆದ್ರೆ ಶೋ ಕದಿಯೋದು ಮಾತ್ರ ಡಾಲಿ. ಆತ ಕೈಯಲ್ಲಿ ಸಣ್ಣ ಕತ್ತರಿ ಹಿಡ್ಕೊಂಡು ಇರೋದು, ಆಮೇಲೆ ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ಮಾತಾಡೋದು, ಇವೆಲ್ಲ ಒಬ್ಬ ಸೈಕೋಪಾತ್ ಲಕ್ಷಣಗಳು. ವಿಲನ್ ಆದ್ರೂ ಜನ ಅವನ ಮ್ಯಾನ್ಸರಿಂಗ್ ಸಂಖ್ಯೆ ಫಿದಾ ಆಗ್ಬಿಟ್ರು. ಈ ಪಾತ್ರದಿಂದಲೇ ಧನಂಜಯ್ ಅವರು ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಸ್ಟಾರ್ ಆಗಿದ್ದು ಅಂತ ದ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಸಿನಿಮಾದಲ್ಲಿ ಹಾಡುಗಳಿಗಿಂತ ಆ ಹಿನ್ನೆಲೆ ಸಂಗೀತ ಬಿಜಿಎಂ ಇದೆಯಲ್ಲ, ಅದು ನಿಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ. ಚರಣ್ ರಾಜ್ ಅವರು ಬರೀ ಮ್ಯೂಸಿಕ್ ಕೊಟ್ಟಿಲ್ಲ, ಆ ಸೌಂಡ್ಗಳ ಮೂಲಕ ಕತೆ ಹೇಳ್ತಾರೆ. ನೀವು ಹೆಡ್ ಫೋನ್ ಹಾಕೊಂಡು ಆ ಟಗರು ಬಂತು ಟಗರು ಹಾಡು ಕೇಳಿದ್ರೆ ಮೈಯಲ್ಲಿ ರೋಮ್ಗಳೆಲ್ಲ ಎದ್ದು ನಿಲ್ಲುತ್ತವೆ. ಇಲ್ಲಿ ಶಿವಣ್ಣ ಜಾಸ್ತಿ ಮಾತಾಡಲ್ಲ, ಹೇಳ್ದಂಗೆ ಬರೀ ಕಣ್ಣಲ್ಲೇ ಬೆಂಕಿ ಉಗುಳುತ್ತಾರೆ. ಹಳ್ಳಿಯಲ್ಲಿ ಒಂದು ಗಾದೆ ಐತೆ, ಟಗರು ಹಿಂದಕ್ಕೆ ಹೆಜ್ಜೆ ಹಾಕೋದು ಹೆದರಿ ಅಲ್ಲ, ಗುಮ್ಮಕ್ಕೆ ಅಂತ. ಹಂಗೆ ಶಿವಣ್ಣ ಸಿನಿಮಾದ ಮೊದಲು ಅರ್ಧ ಭಾಗದಲ್ಲಿ ಸೈಲೆಂಟ್ ಆಗಿರ್ತಾರೆ, ಆದ್ರೆ ಒಮ್ಮೆ ಅವರು ಫೀಲ್ಡಿಗೆ ಹೋಗಿ ಕೊಂಬು ಮನಸಿದ್ರೆ ಆ ಡಾಲಿ ಗ್ಯಾಂಗ್ ಗೂಳಿಪಟ. ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಮಳೆ ಮತ್ತು ಆ ಕೆಸರು ಗದ್ದೆಯಲ್ಲಿ ನಡೆಯೋ ಫೈಟ್ ಇದೆಯಲ್ಲ, ಅದು ಒಂಥರ ರಿಯಲ್ ಕುಸ್ತಿ ತರ. ಇಲ್ಲಿ ಟಗರು ಶಿವ ಮತ್ತು ಡಾಲಿ ಮುಖಾಮುಖಿಯಾದಾಗ ಥಿಯೇಟರ್ ಅಲ್ಲಿ ಗಡಗಡ ಅಂತ ಇತ್ತು. ಈ ಸೀನ್ ನೋಡೋಕೆ ಜನ ಮುಗಿಬಿದ್ದು ಬರ್ತಾರೆ. ಗೆಳೆಯರೇ, ಸೂರಿ ಅವರು ಸಿನಿಮಾದಲ್ಲಿ
ಸುಮ್ನೆ ಮಾಂಸದಂಗಡಿ ತೋರಿಸಲ್ಲ. ಆ ರೌಡಿಗಳ ದೃಷ್ಟಿಯಲ್ಲಿ ಮನುಷ್ಯರ ಪ್ರಾಣ ಅಂದ್ರೆ ಬರೀ ಮಾಂಸದ ಮುದ್ದೆ. ಮೊದಲು ನಮ್ಮ ಕಣ್ಣಿಗೆ ಬೀಳೋದು ಈ ಡಾಲಿ ಧನಂಜಯ ಮತ್ತು ಚಿಟ್ಟೆ ಸಾಹೇಬ್ರುಗಳೇ. ಇವರುಗಳದ್ದು ಎಂತ ಹಟ್ಟಹಾಸ ಅಂದ್ರೆ ಊರಲ್ಲಿರುವ ಜನಕ್ಕೆ ಎಲ್ಲ ಇವರನ್ನ ಕಂಡ್ರೆ ಒಂಥರ ನಡುಕ. ಈ ಡಾಲಿ ಅನ್ನೋನು ಸೈಕೋ ಇದ್ದಂಗೆ. ಯಾರನ್ನ ಯಾವಾಗ ಮುಗಿಸ್ತಾನೋ ಗೊತ್ತೇ ಆಗಲ್ಲ. ಇಡೀ ಭೂಗತ ಲೋಕ ಇವರ ಕೈಯಲ್ಲೇ ಐತೆ ಅಂತ ಮೆರ್ತಿರ್ತಾರೆ. ಇಷ್ಟೆಲ್ಲ ರೌಡಿಗಳು ಆಟ ಆಡ್ತಿರ್ಬೇಕಾದ್ರೆ ಇವರಿಗೆಲ್ಲ ಮೂಗುದಾರ ಹಾಕೋಕೆ ಒಬ್ಬ ಗಂಡಸು ಬರ್ಬೇಕಲ್ಲ. ಅವನೇ ನಮ್ಮ ಟಗರು ಶಿವ, ಅಂದ್ರೆ ಶಿವರಾಜ್ ಕುಮಾರ್. ಈ ಸಿನಿಮಾ ಬರೋದು ಒಂಥರ ಸ್ಟೈಲು. ಸುಮ್ನೆ ಗನ್ ಹಿಡ್ಕೊಂಡು ಅಬ್ಬರಿಸಲ್ಲ. ಆದ್ರೆ ಇವರು ಒಂದು ಸರಿ ಕಣ್ಣು ಕೆಂಪು ಮಾಡಿದ್ರೆ ಸಾಕು, ಎಂತ ದೊಡ್ಡ ರೌಡಿ ಆದ್ರೂ ಸೂಸು ಮಾಡ್ಕೊಡ್ಬೇಕು. ಟಗರು ಹೆಂಗೆ ಗುಮ್ಮುತ್ತೋ ಹಂಗೆ ಶಿವನ ವಿಲನ್ಗಳನ್ನ ಕುಟ್ಟೋಕೆ ರೆಡಿ ಆಗ್ತಾನೆ. ಇಲ್ಲಿ ಕತೆ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಯಾಕಂದ್ರೆ ಶಿವಣ್ಣ ಮತ್ತು ಪಂಚಮಿ ನಡುವೆ ಒಂದು ಚಂದದ ಪ್ರೇಮ ಕಥೆ ಇರುತ್ತೆ. ಇವರು ಮದುವೆಯಾದಾಗ ಆರಾಮಾಗಿರ್ಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಆ ಪಾಪಿಗಳು ಇಲ್ವಾ, ಆ ಡಾಲಿ ಗ್ಯಾಂಗ್ ಶಿವಣ್ಣನ ಮೇಲೆ ಇರೋ ಹಾಗೆಗೆ ಆ ಪಾಪದ ಹುಡುಗಿ ಚರಣ್ ರಾಜ್ ಅನ್ನೋ ಸಾಹೇಬ್ರು ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋ ಈ ರೀತಿ ಇದೆಯಲ್ಲ, ಅದನ್ನ ಕೇಳಿದ್ರೆ ಮೈಯಲ್ಲಿರೋ ರಕ್ತ ಕುದಿಯುತ್ತೆ. ವಿಶೇಷವಾಗಿ ಟಗರು ಬಂತು ಟಗರು ಸಾಂಗ್ ಪ್ಲೇ ಆದ್ರೆ ಸಾಕು, ಹಳ್ಳಿಯಲ್ಲಿರೋ ಚಿಕ್ಕ ಹುಡುಗರಿಗಿಂತ ಹಿಡಿದು ಮುದಿ ವಯಸ್ಸಿನವರ ತನಕ ಎಲ್ಲರೂ ಕುಣಿಯೋಕೆ ಶುರು ಮಾಡ್ತಾರೆ. ಈ ಹಾಡು ಸಿನಿಮಾದ ತೂಕವನ್ನೇ ಡಬಲ್ ಮಾಡ್ಬಿಟ್ಟಿದೆ. ನಿರ್ದೇಶಕ ದುನಿಯಾ ಸೂರಿ ಅವರದ್ದು ಒಂಥರ ಉಲ್ಟಾ ಪಲ್ಟಾ ಸ್ಟೈಲು. ಅವರು ಕಥೆನ ನೇರವಾಗಿ ಹೇಳಲ್ಲ. ಮೊದಲು ಕೊಲೆ ತೋರಿಸ್ತಾರೆ, ಆಮೇಲೆ ಯಾಕೆ ಆಯ್ತು ಅಂತ ತೋರಿಸ್ತಾರೆ, ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ. ಇದನ್ನೇ ಜರಿಮರಿ ಎಡಿಟಿಂಗ್ ಅನ್ನೋದು. ನೀವು ಸ್ವಲ್ಪ ಕಣ್ಣು ಮಿಟುಕಿಸಿದ್ರೂ ಕತೆ ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗಲ್ಲ. ಅಷ್ಟು ಶಾರ್ಪ್ ಆಗಿ ಸಿನಿಮಾ ಮಾಡಿದ್ದಾರೆ. ಬರೀ ಡಾಲಿ ಅಷ್ಟೇ ಅಲ್ಲಣ್ಣ, ಅವನ ಜೊತೆ ಇರೋ ಆ ಕಾಕ್ರೋಚ್ ಮತ್ತು ಚಿಟ್ಟೆ ಪಾತ್ರಗಳು ಕೂಡ ಅಷ್ಟೇ ಡೇಂಜರ್. ಚಿಟ್ಟೆ ತನ್ನ ಕಂಠದಲ್ಲಿ ಮಾತಾಡಿದ್ರೆ ಸಾಕು, ಅದು ಒಂಥರ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಇವ್ರುಗಳ ಗ್ಯಾಂಗ್ ನೋಡಿದ್ರೆ ಪಕ್ಕಾ ಲೋಕಲ್ ರೌಡಿಗಳನ್ನ ನೋಡಿದಂಗೆ ಇರುತ್ತೆ. ಕೊನೆಗೂ ಈ ಸಿನಿಮಾ ಹೇಳೋದು ಇಷ್ಟೇ, ನೀವು ಎಷ್ಟೇ ದೊಡ್ಡ ರೌಡಿಯಾದ್ರೂ ಕಾನೂನು ಅನ್ನೋ ಕೈ ನಿಮ್ಮನ್ನ ಬಿಡಲ್ಲ. ನಮ್ಮ ಶಿವಣ್ಣ ಇಲ್ಲಿ ಕಾಗಿ ಡ್ರೆಸ್ ಹಾಕಿಲ್ಲ ಅಂದ್ರೂ ಒಬ್ಬ ಪೊಲೀಸ್ ಆಫೀಸರ್ ಮನಸ್ಸು ಮಾಡಿದ್ರೆ ಸಮಾಜವನ್ನ ಹೇಗೆ ಸ್ವಚ್ಛ ಮಾಡಬಹುದು ಅನ್ನೋದನ್ನ ಎತ್ತು ತೋರಿಸಿದ್ದಾರೆ. ಈ ಸಿನಿಮಾ ನೀವು ಆರಾಮಾಗಿ ಮನೆಯಲ್ಲಿ ಕೂತು ನೋಡ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೀವು ಸಿನಿಮಾವನ್ನು ನೋಡಿ. ಹಿನ್ನೆಲೆ ಸಂಗೀತ ಅನುಭವಿಸಬೇಕು ಅಂದ್ರೆ ಹೆಡ್ಫೋನ್ ಹಾಕ್ಕೊಂಡು ಕೇಳಿ ಮಜಾ ಬರುತ್ತೆ. ಬರೀ ಡಾಲಿ ಒಬ್ಬನೇ ಅಲ್ಲಣ್ಣ, ಇಲ್ಲಿರೋ ಒಂದೊಂದು ಪಾತ್ರಕ್ಕೂ ಒಂದೊಂದು ತೂಕ ಐತೆ. ಆ ಕಾಕ್ರೋಚ್ ಅನ್ನೋ ರೌಡಿ ಪಾತ್ರ ಇದೆಯಲ್ಲ, ಅವನು ಮಾಡೋ ಅನಾಹುತಗಳು ನೋಡಿದ್ರೆ ಅಯ್ಯೋ ಪಾಪಿ ಅನ್ಸುತ್ತೆ. ಹಳ್ಳಿಯಲ್ಲಿ ನಾವು ನೋಡ್ತಾವಲ್ಲ ಸುಮ್ನೆ ಜಗಳಕ್ಕೆ ಬರೋ ಗ್ಯಾಂಗ್ಗಳು, ಹಂಗೆ ಈ ಸಿನಿಮಾದಲ್ಲಿರೋ ರೌಡಿಗಳು ಪಕ್ಕಾ ಲೋಕಲ್ ಆಗಿ ಕಾಣಿಸ್ತಾರೆ. ಅವರ ಮಾತು, ಆ ಬೆಂಗಳೂರು ಲೋಕಲ್ ಸ್ಟ್ರಾಂಗ್ ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ನಮ್ ಶಿವಣ್ಣ ಇಲ್ಲಿ ಬರೀ ಹೀರೋ ಅಲ್ಲ, ಗುರಿ ಇಟ್ಟ ಮೇಲೆ ಬಿಡದ ಬೇಟೆಗಾರ. ಹಳ್ಳಿಯಲ್ಲಿ ಒಂದು ಗಾದೆ ಐತೆ, ಟಗರು ಹಿಂದಕ್ಕೆ ಹೆಜ್ಜೆ ಹಾಕೋದು ಹೆದರಿ ಅಲ್ಲ, ಗುಮ್ಮೋಕೆ ಅಂತ. ಹಂಗೆ ಶಿವಣ್ಣ ಸಿನಿಮಾದ ಮೊದಲು ಅರ್ಧ ಭಾಗದಲ್ಲಿ ಸೈಲೆಂಟ್ ಆಗಿರ್ತಾರೆ. ಆದ್ರೆ ಒಮ್ಮೆ ಅವರು ಫೀಲ್ಡಿಗೆ ಹೋಗಿ
ಕೊಂಬು ಮಸಿದ್ರೆ ಆ ಡಾಲಿ ಗ್ಯಾಂಗ್ ಧೂಳಿಪಟ. ನಿರ್ದೇಶಕ ಸೂರಿ ಅವರು ಸಣ್ಣ ಸಣ್ಣ ವಿಷಯಗಳಲ್ಲೂ ನೈಜತೆ ತೋರಿಸ್ತಾರೆ. ಸಿನಿಮಾದಲ್ಲಿ ಬರೋ ಆ ಮದ್ಯದ ಬಾಟಲಿಗಳು, ಹಳೆ ಕಾಲದ ಬಿಲ್ಡಿಂಗ್ಗಳು, ಆಮೇಲೆ ಆ ಮಳೆಯ ಸೀನ್ಗಳು ಇವೆಲ್ಲ ನೋಡಿದ್ರೆ ಸಾವು ಒಂದು ರಿಯಲ್ ಅಂಡರ್ ವರ್ಲ್ಡ್ಗೆ ಹೋದಂದೇ ಇರುತ್ತೆ. ಸೂರಿ ಅವರು ಬಣ್ಣದ ಲೋಕವನ್ನೇ ತುಂಬ ಕಪ್ಪಾಗಿ ತೋರಿಸುವುದರಲ್ಲಿ ಸಿನಿಮಾಸ್ಮರು. ಸಿನಿಮಾ ನೋಡುವಾಗ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದ್ರೆ ಕುಂತಿರೋ ಜಾಗದಿಂದ ಎದ್ದು ನಿಲ್ಲಬೇಕು ಅನ್ಸುತ್ತೆ. ಪೊಲೀಸ್ ಅಂಥೆಮ್ ಸಾಂಗ್ ಆಗಿದ್ದಾಗ ಆ ಪೊಲೀಸ್ ಜೀಪುಗಳು ಬರೋ ಸ್ಟೈಲ್ ನೋಡಿದ್ರೆ ಯಾರಿಗಾದ್ರೂ ಪೊಲೀಸ್ ಆಗ್ಬೇಕು ಅನ್ಸುತ್ತೆ. ಇದು ಬರೀ ಕಿವಿಗಲ್ಲ, ಮೈಗೆ ಒಂದು ಥರ ಕಿಕ್ ಕೊಡುತ್ತೆ. ವಿಲನ್ ಡಾಲಿ ತನ್ನನ್ನ ತಾನು ಮರ್ಯಾದೆ ರಾಮ ಅಂತ ಕೇಳ್ಕೊಳ್ತಾನೆ. ಆದ್ರೆ ಮಾಡೋದೆಲ್ಲ ಅರ್ಧಂಬರ್ಧ. ಈ ವ್ಯಂಗ್ಯವನ್ನ ಸೂರಿ ಅವರು ಚೆನ್ನಾಗಿ ತೋರಿಸಿದ್ದಾರೆ. ಕೆಟ್ಟವನಿಗೆ ಎಷ್ಟೇ ಪವರ್ ಬಂದ್ರೂ ಕೊನೆಗೆ ಒಬ್ಬ ಟಗರು ಬಂದು ಮಣ್ಣು ಮುಕ್ಕಿಸ್ತಾನೆ ಅನ್ನೋದು ಸಿನಿಮಾದ ಅಂತಿಮ ಪಟ್ಟು. ಡಾಲಿ ಒಬ್ಬನೇ ಅಬ್ಬರಿಸಲ್ಲ, ಅವನ ಜೊತೆ ಆ ಕಾಕ್ರೋಚ್ ಮತ್ತು ಸೊರಕೆ ಅನ್ನೋ ಜೋಡಿ ಇದೆಯಲ್ಲ. ಇವರು ಮಾಡೋ ಅನಾಹುತಗಳು ನೋಡಿದ್ರೆ ಅಯ್ಯೋ ಪಾಪಿಗಳ ಅನ್ಸುತ್ತೆ. ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ ಸುಮ್ನೆ ಜಗಳಕ್ಕೆ ಬರೋ ಗ್ಯಾಂಗ್ಗಳು, ಹಂಗೆ ಆ ಸಿನಿಮಾದಲ್ಲಿರೋ ರೌಡಿಗಳು ಪಕ್ಕಾ ಲೋಕಲ್ ಆಗಿ ಕಾಣಿಸ್ತಾರೆ. ಅವರ ಮಾತು ಆ ಬೆಂಗಳೂರು ಲೋಕಲ್ ಸ್ಟ್ರಾಂಗ್ ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ಸಿನಿಮಾದಲ್ಲಿ ಮ್ಯೂಸಿಕ್ ಅಂದ್ರೆ ಬರೀ ಹಾಡಲ್ಲಣ್ಣ, ಅದೊಂದು ಜೀವ. ಚರಣ್ ರಾಜ್ ಅನ್ನೋ ಸಾಹೇಬ್ರು ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋ ಈ ರೀತಿ ಇದೆಯಲ್ಲ, ಅದನ್ನ ಕೇಳಿದ್ರೆ ಮೈಯಲ್ಲಿರೋ ರಕ್ತ ಕುದಿಯುತ್ತೆ. ವಿಶೇಷವಾಗಿ ಪೊಲೀಸ್ ಅಂಥೆಮ್ ಪ್ಲೇ ಆದ್ರೆ ಸಾಕು, ಹಳ್ಳಿಯಲ್ಲಿರೋ ಚಿಕ್ಕ ಹುಡುಗರಿಂದ ಹಿಡಿದು ಮುದಿ ವಯಸ್ಸಿನವರು ತನಕ ಎಲ್ಲರಿಗೂ ಒಂಥರ ಕಿಕ್ ಕೊಡುತ್ತೆ. ಯೂಟ್ಯೂಬ್ ಚಾನೆಲ್ನಲ್ಲಿ ಈ BGM ಕೇಳಿದ್ರೆ ನೀವೇ ಫಿದಾ ಆಗ್ತೀರಾ. ನಿರ್ದೇಶಕ ದುನಿಯಾ ಸೂರಿ ಅವರದ್ದು ಒಂಥರ ಉಲ್ಟಾ ಸ್ಟೈಲು. ಆಗ್ಲೇ ಹೇಳಿದಂಗೆ ಅವರು ಕಥೆನ ನೇರವಾಗಿ ಹೇಳಲ್ಲ. ಮೊದಲು ಕೊಲೆ ತೋರಿಸ್ತಾರೆ, ಆಮೇಲೆ ಯಾಕೆ ಆಯ್ತು ಅಂತ ತೋರಿಸ್ತಾರೆ, ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ. ಇದನ್ನೇ ನಾನ್ ಲೀನಿಯರ್ ಅನ್ನೋದು. ನೀವು ಸ್ವಲ್ಪ ಕಣ್ಣು ಮಿಟುಕಿಸಿದ್ರೆ ಸಾಕು, ಕತೆ ಎಲ್ಲಿಗೋಯ್ತು ಅಂತ ಗೊತ್ತಾಗಲ್ಲ. ಅಷ್ಟು ಶಾರ್ಪ್ ಆಗಿ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಎಕ್ಸ್‌ಪ್ರೆಸ್‌ನಲ್ಲಿ. ಕೊನೆಗೂ ಈ ಸಿನಿಮಾ ಹೇಳೋದು ಇಷ್ಟೇ, ನೀವು ಎಷ್ಟೇ ದೊಡ್ಡ ರೌಡಿ ಆದ್ರೂ ಕಾನೂನು ಅನ್ನೋ ಕೈ ನಿಮ್ಮ ಬಿಡಲ್ಲ. ಬೇರೆ ಡೈರೆಕ್ಟರ್ಗಳು ಸಿನಿಮಾನ ಚಂದವಾಗಿ ತೋರಿಸೋಕೆ ನೋಡ್ತಾರೆ, ಆದ್ರೆ ನಮ್ಮ ಸೂರಿ ಸಾಹೇಬ್ರು ಗಲೀಜನ್ನೇ ಅಂದವಾಗಿ ತೋರಿಸ್ತಾರೆ. ಆ ಹಳೆ ಗೋಡೆಗಳು, ರಕ್ತದ ಕಲೆಗಳು, ಧೂಳು ಹಿಡಿದಿರೋ ಜೀಪುಗಳು ಇವೆಲ್ಲ ನೋಡಿದ್ರೆ ನೀವು ನಿಜವಾಗ್ಲೂ ಬೆಂಗಳೂರಿನ ಅಂಡರ್ ವರ್ಲ್ಡ್ ಸಂದಿಯಲ್ಲಿ ನಿಂತಿದ್ದಾರೆ ಅನ್ಸುತ್ತೆ. ಧನಂಜಯ್ ಅವರು ಡಾಲಿಯಾಗಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಆತ ಕೈಯಲ್ಲಿ ಸಣ್ಣ ಕತ್ತರಿ ಹಿಡ್ಕೊಂಡು ಇರೋದು, ಆಮೇಲೆ ಆರಾಮಾಗಿ ಸೋಫಾ ಮೇಲೆ ಕಳ್ಕೊಂಡು ಮಾತಾಡೋದು, ಇವೆಲ್ಲ ಒಬ್ಬ ಸೈಕೋಪಾತ್ ಲಕ್ಷಣಗಳು. ಹಳ್ಳಿಯಲ್ಲಿ ನಾವು ನೋಡುತ್ತೇವಲ್ಲ, ಕೆಲವರು ಸುಮ್ಮನೆ ಇದ್ದು ದರ್ಪ ತೋರಿಸ್ತಾರಲ್ಲ, ಹಂಗೆ ಡಾಲಿ ಪಾತ್ರ ನಮಗೆ ಕಾಡುತ್ತೆ. ಈ ಪಾತ್ರದಿಂದಲೇ ಧನಂಜಯ್ ಅವರು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸ್ಟಾರ್ ಆಗಿದ್ದು ಅಂತ ದ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಸಿನಿಮಾದಲ್ಲಿ ಹಾಡುಗಳಿಗಿಂತ ಆ ಹಿನ್ನೆಲೆ ಸಂಗೀತ BGM ಇದೆಯಲ್ಲ, ಅದು ನಿಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ. ಚರಣ್ ರಾಜ್ ಅವರು ಬರೀ ಮ್ಯೂಸಿಕ್ ಕೊಟ್ಟಿದ್ದು ಎಡಿಟಿಂಗ್ ಈ ಸಿನಿಮಾದ ಮಾಸ್ಟರ್ ಸ್ಟ್ರೋಕ್. ನೀವು ಈ ಸಿನಿಮಾ ಒಂದ್ಸಲ ನೋಡಿದ್ರೆ ಕತೆ ಅರ್ಥ ಆಗಲ್ಲ, ಎರಡೆರಡು ಸಲ ನೋಡಿದ್ರೆ ಮಜಾ ಸಿಗುತ್ತೆ, ಮೂರನೇ ಸಲ ನೋಡಿದ್ರೆ ಸೂರಿ ಏನ್ ಮ್ಯಾಜಿಕ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ.
ಕತೆ ಕಾಲಾನುಕ್ರಮದಲ್ಲಿ ಇದಲ್ಲದೆ ಹೋದ್ರೂ ಅದು ಎಲ್ಲೋ ಲಿಂಕ್ ತಪ್ಪಲ್ಲ. ಇದು ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಸೊ ಗೆಳೆಯರೇ, ಅವಾಗಲೇ ಹೇಳಿದಂಗೆ ನಿಮಗೂ ಈ ಸಿನಿಮಾದಲ್ಲಿ ಡಾಲಿ ಇಷ್ಟನಾ ಅಥವಾ ಟಗರು ಶಿವ ಇಷ್ಟನಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಈ ಅದ್ಭುತ ಸಿನಿಮಾನ ನೀವು ಫುಲ್ HD ಯಲ್ಲಿ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಂಗ್ ಇಂಥದ್ದೇ ಮತ್ತಷ್ಟು ಮತ್ತು ಸಿನಿಮಾ ರಿವ್ಯೂಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಚಿಟ್ಟೆ ತನ್ನ ಕಂಠದಲ್ಲಿ ಮಾತಾಡಿದ್ರೆ ಸಾಕು, ಅದು ಒಂಥರ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಇವ್ರುಗಳ ಗ್ಯಾಂಗ್ ನೋಡಿದ್ರೆ ಪಕ್ಕಾ ಲೋಕಲ್ ರೌಡಿಗಳನ್ನ ನೋಡಿದಂಗೆ ಇರುತ್ತೆ. ಕೊನೆಗೂ ಈ ಸಿನಿಮಾ ಹೇಳೋದು ಇಷ್ಟೇ, ನೀವು ಎಷ್ಟೇ ದೊಡ್ಡ ರೌಡಿಯಾದ್ರೂ ಕಾನೂನು ಅನ್ನೋ ಕೈ ನಿಮ್ಮನ್ನ ಬಿಡಲ್ಲ. ನಮ್ಮ ಶಿವಣ್ಣ ಇಲ್ಲಿ ಕಾಗಿ ಡ್ರೆಸ್ ಹಾಕಿಲ್ಲ ಅಂದ್ರೂ ಒಬ್ಬ ಪೊಲೀಸ್ ಆಫೀಸರ್ ಮನಸ್ಸು ಮಾಡಿದ್ರೆ ಸಮಾಜವನ್ನ ಹೇಗೆ ಸ್ವಚ್ಛ ಮಾಡಬಹುದು ಅನ್ನೋದನ್ನ ಎತ್ತು ತೋರಿಸಿದ್ದಾರೆ. ಈ ಸಿನಿಮಾ ನೀವು ಆರಾಮಾಗಿ ಮನೆಯಲ್ಲಿ ಕೂತು ನೋಡ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೀವು ಸಿನಿಮಾವನ್ನು ನೋಡಿ. ಹಿನ್ನೆಲೆ ಸಂಗೀತ ಅನುಭವಿಸಬೇಕು ಅಂದ್ರೆ ಹೆಡ್ಫೋನ್ ಹಾಕ್ಕೊಂಡು ಕೇಳಿ, ಮಜಾ ಬರುತ್ತೆ. ಬರೀ ಡಾಲಿ ಒಬ್ಬನೇ ಅಲ್ಲಣ್ಣ, ಇಲ್ಲಿರೋ ಒಂದೊಂದು ಪಾತ್ರಕ್ಕೂ ಒಂದೊಂದು ತೂಕ ಐತೆ. ಆ ಕಾಕ್ರೋಚ್ ಅನ್ನೋ ರೌಡಿ ಪಾತ್ರ ಇದೆಯಲ್ಲ, ಅವನು ಮಾಡೋ ಅನಾಹುತಗಳು ನೋಡಿದ್ರೆ ಅಯ್ಯೋ ಪಾಪಿ ಅನಿಸುತ್ತೆ. ಹಳ್ಳಿಯಲ್ಲಿ ನಾವು ನೋಡ್ತಾವಲ್ಲ ಸುಮ್ಮನೆ ಜಗಳಕ್ಕೆ ಬರೋ ಗ್ಯಾಂಗ್ಗಳು, ಹಂಗೆ ಈ ಸಿನಿಮಾದಲ್ಲಿರೋ ರೌಡಿಗಳು ಪಕ್ಕಾ ಲೋಕಲ್ ಆಗಿ ಕಾಣಿಸ್ತಾರೆ. ಅವರ ಮಾತು, ಆ ಬೆಂಗಳೂರು ಲೋಕಲ್ ಸ್ಟ್ರಾಂಗ್ ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ನಮ್ಮ ಶಿವಣ್ಣ ಇಲ್ಲಿ ಬರೀ ಹೀರೋ ಅಲ್ಲ, ಗುರಿ ಇಟ್ಟ ಮೇಲೆ ಬಿಡದ ಬೇಟೆಗಾರ. ಹಳ್ಳಿಯಲ್ಲಿ ಒಂದು ಗಾದೆ ಐತೆ, ಟಗರು ಹಿಂದಕ್ಕೆ ಹೆಜ್ಜೆ ಹಾಕೋದು ಹೆದರಿ ಅಲ್ಲ, ಗುಮ್ಮೋಕೆ ಅಂತ. ಹಂಗೆ ಶಿವಣ್ಣ ಸಿನಿಮಾದ ಮೊದಲು ಅರ್ಧ ಭಾಗದಲ್ಲಿ ಸೈಲೆಂಟ್ ಆಗಿರ್ತಾರೆ, ಆದ್ರೆ ಒಮ್ಮೆ ಅವರು ಫೀಲ್ಡಿಂಗ್ ಹೋಗಿ ಕೊಂಬು ಮಸಿದ್ರೆ ಆ ಡಾಲಿ ಗ್ಯಾಂಗ್ ಧೂಳಿಪಟ. ನಿರ್ದೇಶಕ ಸೂರಿ ಅವರು ಸಣ್ಣ ಸಣ್ಣ ವಿಷಯಗಳಲ್ಲೂ ನೈಜತೆ ತೋರಿಸ್ತಾರೆ. ಸಿನಿಮಾದಲ್ಲಿ ಬರೋ ಆ ಮದ್ಯದ ಬಾಟಲಿಗಳು, ಹಳೆ ಕಾಲದ ಬಿಲ್ಡಿಂಗ್ಗಳು, ಆಮೇಲೆ ಆ ಮಳೆಯ ಸೀನ್ಗಳು, ಇವೆಲ್ಲ ನೋಡಿದ್ರೆ ಸಾವು ಒಂದು ರಿಯಲ್ ಅಂಡರ್ ವರ್ಲ್ಡ್ಗೆ ಹೋದಂದೇ ಇರುತ್ತೆ. ಸೂರಿ ಅವರು ಬಣ್ಣದ ಲೋಕವನ್ನೇ ತುಂಬಾ ಕಪ್ಪಾಗಿ ತೋರಿಸುವುದರಲ್ಲಿ ಸಿನಿಮಾಸ್ಮರು.
ಸಿನಿಮಾ ನೋಡುವಾಗ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದರೆ ಕುಂತಿರೋ ಜಾಗದಿಂದ ಎದ್ದು ನಿಲ್ಲಬೇಕು ಅನಿಸುತ್ತೆ. ಪೊಲೀಸ್ ಅಂಥೆಮ್ ಸಾಂಗ್ ಆಗಿದ್ದಾಗ ಆ ಪೊಲೀಸ್ ಜೀಪುಗಳು ಬರೋ ಸ್ಟೈಲ್ ನೋಡಿದರೆ ಯಾರಿಗಾದ್ರೂ ಪೊಲೀಸ್ ಆಗಬೇಕು ಅನಿಸುತ್ತೆ. ಇದು ಬರೀ ಕಿವಿಗಲ್ಲ, ಮೈಗೆ ಒಂದು ಥರ ಕಿಕ್ ಕೊಡುತ್ತೆ. ವಿಲನ್ ಡಾಲಿ ತನ್ನನ್ನು ತಾನು ಮರ್ಯಾದೆ ರಾಮ ಅಂತ ಕೇಳ್ಕೊಳ್ತಾನೆ. ಆದರೆ ಮಾಡೋದೆಲ್ಲ ಅರ್ಧಂಬರ್ಧ. ಈ ವ್ಯಂಗ್ಯವನ್ನು ಸೂರಿ ಅವರು ಚೆನ್ನಾಗಿ ತೋರಿಸಿದ್ದಾರೆ. ಕೆಟ್ಟವನಿಗೆ ಎಷ್ಟೇ ಪವರ್ ಬಂದರೂ ಕೊನೆಗೆ ಒಬ್ಬ ಟಗರು ಬಂದು ಮಣ್ಣು ಮುಕ್ಕಿಸ್ತಾನೆ ಅನ್ನೋದು ಸಿನಿಮಾದ ಅಂತಿಮ ಪಟ್ಟು. ಡಾಲಿ ಒಬ್ಬನೇ ಅಬ್ಬರಿಸಲ್ಲ, ಅವನ ಜೊತೆ ಆ ಕಾಕ್ರೋಚ್ ಮತ್ತು ಸೊರಕೆ ಅನ್ನೋ ಜೋಡಿ ಇದೆಯಲ್ಲ. ಇವರು ಮಾಡೋ ಅನಾಹುತಗಳು ನೋಡಿದರೆ ಅಯ್ಯೋ ಪಾಪಿಗಳ ಅನಿಸುತ್ತೆ. ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ ಸುಮ್ಮನೆ ಜಗಳಕ್ಕೆ ಬರೋ ಗ್ಯಾಂಗ್ಗಳು, ಹಾಗೆ ಆ ಸಿನಿಮಾದಲ್ಲಿರೋ ರೌಡಿಗಳು ಪಕ್ಕಾ ಲೋಕಲ್ ಆಗಿ ಕಾಣಿಸ್ತಾರೆ. ಅವರ ಮಾತು ಆ ಬೆಂಗಳೂರು ಲೋಕಲ್ ಸ್ಟ್ರಾಂಗ್ ಕೇಳಿದ್ರೆ ಮೈ ಜುಮ್ ಅನಿಸುತ್ತೆ. ಸಿನಿಮಾದಲ್ಲಿ ಮ್ಯೂಸಿಕ್ ಅಂದರೆ ಬರೀ ಹಾಡಲ್ಲಣ್ಣ, ಅದೊಂದು ಜೀವ. ಚರಣ್ ರಾಜ್ ಅನ್ನೋ ಸಾಹೇಬ್ರು ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋ ಈ ರೀತಿ ಇದೆಯಲ್ಲ, ಅದನ್ನು ಕೇಳಿದರೆ ಮೈಯಲ್ಲಿರೋ ರಕ್ತ ಕುದಿಯುತ್ತೆ. ವಿಶೇಷವಾಗಿ ಪೊಲೀಸ್ ಅಂಥೆಮ್ ಪ್ಲೇ ಆದ್ರೆ ಸಾಕು, ಹಳ್ಳಿಯಲ್ಲಿರೋ ಚಿಕ್ಕ ಹುಡುಗರಿಂದ ಹಿಡಿದು ಮುದಿ ವಯಸ್ಸಿನವ್ರ ತನಕ ಎಲ್ಲರಿಗೂ ಒಂಥರ ಕಿಕ್ ಕೊಡುತ್ತೆ. ಯೂಟ್ಯೂಬ್ ಚಾನಲ್ನಲ್ಲಿ ಈ BGM ಕೇಳಿದರೆ ನೀವೇ ಫಿದಾ ಆಗ್ತೀರ. ನಿರ್ದೇಶಕ ದುನಿಯಾ ಸೂರಿ ಅವರದ್ದು ಒಂಥರ ಉಲ್ಟಾ ಸ್ಟೈಲು. ಆಗಲೇ ಹೇಳಿದಂಗೆ ಅವರು ಕಥೆನ ನೇರವಾಗಿ ಹೇಳಲ್ಲ. ಮೊದಲು ಕೊಲೆ ತೋರಿಸ್ತಾರೆ, ಆಮೇಲೆ ಯಾಕೆ ಆಯಿತು ಅಂತ ತೋರಿಸ್ತಾರೆ, ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ. ಇದನ್ನೇ ನಾನ್ ಲೀನಿಯರ್ ಅನ್ನೋದು. ನೀವು ಸ್ವಲ್ಪ ಕಣ್ಣು ಮಿಟುಕಿಸಿದ್ರೆ ಸಾಕು, ಕತೆ ಎಲ್ಲಿಗೋಯ್ತು ಅಂತ ಗೊತ್ತಾಗಲ್ಲ. ಅಷ್ಟು ಶಾರ್ಪ್ ಆಗಿ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಎಕ್ಸ್‌ಪ್ರೆಸ್‌ನಲ್ಲಿ. ಕೊನೆಗೂ ಈ ಸಿನಿಮಾ ಹೇಳೋದು ಇಷ್ಟೇ, ನೀವು ಎಷ್ಟೇ ದೊಡ್ಡ ರೌಡಿ ಆದ್ರೂ ಕಾನೂನು ಅನ್ನೋ ಕೈ ನಿಮ್ಮ ಬಿಡಲ್ಲ. ಬೇರೆ ಡೈರೆಕ್ಟರ್ಗಳು ಸಿನಿಮಾನ ಚಂದವಾಗಿ ತೋರಿಸೋಕೆ ನೋಡ್ತಾರೆ, ಆದರೆ ನಮ್ಮ ಸೂರಿ ಸಾಹೇಬ್ರು ಗಲೀಜನ್ನೇ ಅಂದವಾಗಿ ತೋರಿಸ್ತಾರೆ. ಆ ಹಳೆ ಗೋಡೆಗಳು, ರಕ್ತದ ಕಲೆಗಳು, ಧೂಳು ಹಿಡಿದಿರೋ ಜೀಪುಗಳು, ಇವೆಲ್ಲ ನೋಡಿದರೆ ನೀವು ನಿಜವಾಗ್ಲೂ ಬೆಂಗಳೂರಿನ ಅಂಡರ್ ವರ್ಲ್ಡ್ ಸಂದಿಯಲ್ಲಿ ನಿಂತಿದ್ದಾರೆ ಅನ್ಸುತ್ತೆ. ಧನಂಜಯ್ ಅವರು ಡಾಲಿಯಾಗಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಆತ ಕೈಯಲ್ಲಿ ಸಣ್ಣ ಕತ್ತರಿ ಹಿಡ್ಕೊಂಡು ಇರೋದು, ಆಮೇಲೆ ಆರಾಮಾಗಿ ಸೋಫಾ ಮೇಲೆ ಕಳ್ಕೊಂಡು ಮಾತಾಡೋದು, ಇವೆಲ್ಲ ಒಬ್ಬ ಸೈಕೋಪಾತ್ ಲಕ್ಷಣಗಳು. ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ, ಕೆಲವರು ಸುಮ್ಮನೆ ಇದ್ದು ದರ್ಪ ತೋರಿಸ್ತಾರಲ್ಲ, ಹಾಗೆ ಡಾಲಿ ಪಾತ್ರ ನಮಗೆ ಕಾಡುತ್ತೆ. ಈ ಪಾತ್ರದಿಂದಲೇ ಧನಂಜಯ್ ಅವರು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸ್ಟಾರ್ ಆಗಿದ್ದು ಅಂತ ದ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಸಿನಿಮಾದಲ್ಲಿ ಹಾಡುಗಳಿಗಿಂತ ಆ ಹಿನ್ನೆಲೆ ಸಂಗೀತ BGM ಇದೆಯಲ್ಲ, ಅದು ನಿಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ. ಚರಣ್ ರಾಜ್ ಅವರು ಬರೀ ಮ್ಯೂಸಿಕ್ ಕೊಟ್ಟಿದ್ದು ಎಡಿಟಿಂಗ್ ಈ ಸಿನಿಮಾದ ಮಾಸ್ಟರ್ ಸ್ಟ್ರೋಕ್. ನೀವು ಈ ಸಿನಿಮಾ ಒಂದ್ಸಲ ನೋಡಿದರೆ ಕತೆ ಅರ್ಥ ಆಗಲ್ಲ, ಎರಡೆರಡು ಸಲ ನೋಡಿದರೆ ಮಜಾ ಸಿಗುತ್ತೆ, ಮೂರನೇ ಸಲ ನೋಡಿದರೆ ಸೂರಿ ಏನು ಮ್ಯಾಜಿಕ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಕತೆ ಕಾಲಾನುಕ್ರಮದಲ್ಲಿ ಇದಲ್ಲದೆ ಹೋದ್ರೂ ಅದು ಎಲ್ಲೋ ಲಿಂಕ್ ತಪ್ಪಲ್ಲ. ಅದು ಇದು ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಸೊ ಗೆಳೆಯರೇ, ಅವಾಗಲೇ ಹೇಳಿದಂಗೆ ನಿಮಗೂ ಈ ಸಿನಿಮಾದಲ್ಲಿ ಡಾಲಿ ಇಷ್ಟನಾ ಅಥವಾ ಟಗರು ಶಿವ ಇಷ್ಟನಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಈ ಅದ್ಭುತ ಸಿನಿಮಾನ ನೀವು ಫುಲ್ HDಯಲ್ಲಿ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥದೇ ಮತ್ತಷ್ಟು ಮತ್ತು ಸಿನಿಮಾ ರಿವ್ಯೂಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ.
ಮತ್ತು ಅವನ ಗ್ಯಾಂಗ್ ಮಾಂಸ ದಂಗಡಿಲಿಗೆ ಇರೋದನ್ನ ನೋಡ್ತೀವಿ. ಇದು ಬರೀ ಲೊಕೇಶನ್ ಅಲ್ಲಣ್ಣ. ಈ ರೌಡಿಗಳ ದೃಷ್ಟಿಯಲ್ಲಿ ಮನುಷ್ಯರ ಪ್ರಾಣ ಅಂದ್ರೆ ಬರೀ ಮಾಂಸದ ಮುದ್ದೆ ಅಂತ ತೋರಿಸೋಕೆ ಸೂರಿ ಈ ತರ ಸೀನ್ ಇಟ್ಟಿದ್ದಾರೆ. ರಕ್ತದ ವಾಸನೆ ಮತ್ತು ಆ ಕಟ್ಟುಕಟ್ಟುತನ ವಿಲನ್ಗಳ ಕ್ರೌರ್ಯವನ್ನ ಇನ್ನೂ ದಟ್ಟವಾಗಿ ತೋರಿಸುತ್ತೆ. ಸಿನಿಮಾ ಎಕ್ಸ್‌ಪ್ರೆಸ್ ವಿಮರ್ಶೆ ಕೂಡ ಈ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ನೀವು ಗಮನಿಸಿದ್ರೆ ಡಾಲಿ ಬಂದಾಗ ಬರೋ ಮ್ಯೂಸಿಕ್ ಒಂಥರ ಇರುತ್ತೆ. ಶಿವಣ್ಣ ಬಂದಾಗ ಬರೋ ಮ್ಯೂಸಿಕ್ ಒಂಥರ ಇರುತ್ತೆ. ಆ ಟಗರು ಬಂತು ಟಗರು ಹಾಡಿನ ಮ್ಯೂಸಿಕ್ ಇದೆಯಲ್ಲ, ಅದು ನಿಮ್ಮ ಮೆದುಳಿನ ನರಗಳನ್ನ ಎಳೆಯುತ್ತೆ. ಈ ಸಿನಿಮಾದ ಸೌಂಡ್ ಟ್ರ್ಯಾಕ್ ಬರೀ ಮ್ಯೂಸಿಕ್ ಅಲ್ಲ, ಅದೊಂದು ಸೈಕಾಲಜಿಕಲ್ ಆಟ. ಚಾನೆಲ್‌ನಲ್ಲಿ ಈ ಹಾಡುಗಳು ಇಂದಿಗೂ ಟ್ರೆಂಡಿಂಗ್ ನಲ್ಲಿವೆ. ಡಾಲಿ ಮತ್ತು ಚಿಟ್ಟೆ ನಡುವೆ ಇರೋ ಆ ಗೆಳೆತನ ಇದೆಯಲ್ಲ, ಅದು ಕೆಟ್ಟದರಲ್ಲೂ ಇರೋ ಬಲವಾದ ನಂಬಿಕೆ. ಚಿಟ್ಟೆ ತನ್ನ ಕಂಠದಲ್ಲಿ ಮಾತಾಡಿದ್ರೆ ಸಾಕು, ಅದು ಒಂಥರ ಬೆಂಕಿ ಉಗುಳ್ದಂಗೆ ಇರುತ್ತೆ. ಅವರಿಬ್ಬರ ಮೆಜೆಸ್ಟಿಕ್ ನೋಡಿದ್ರೆ ನಮಗೆ ರಿಯಲ್ ರೌಡಿಗಳ ಗ್ಯಾಂಗ್ ಅಣ್ಣ ಮುಂದೆ ಬಂದಂಗೆ ಇರುತ್ತೆ. ಸಿನಿಮಾದಲ್ಲಿ ಶಿವಣ್ಣ ಜಾಸ್ತಿ ಮಾತಾಡಲ್ಲ, ಆದ್ರೆ ಅವರ ಕಣ್ಣುಗಳು ಮತ್ತು ಅವರ ಆ ಟಗರು ತರದ ನಡಿಗೆ ಎಲ್ಲವನ್ನ ಹೇಳುತ್ತೆ. ಹಳ್ಳಿಯಲ್ಲಿ ಜಗಳ ಶುರುವಾಗೋ ಮುಂಚೆ ಒಂದು ಮೌನ ಇರುತ್ತಲ್ಲ, ಆ ಮೌನವೇ ಶಿವಣ್ಣನ ಪಾತ್ರ. ಅವರು ಗುಮ್ಮಕ್ಕೆ ರೆಡಿಯಾದಾಗ ಇಡೀ ಭೂಗತ ಲೋಕವೇ ಸ್ತಂಭವಾಗಿರುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಮಳೆ ಮತ್ತು ಆ ಕೆಸರು ಗದ್ದೆಯಲ್ಲಿ ನಡೆಯೋ ಫೈಟ್ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಮಹೇಂದ್ರ ಸಿಂಗ್ ಅವರ ಕ್ಯಾಮ್ರಾ ಕೆಲಸ ಇದೆಯಲ್ಲ, ಅದು ಪ್ರತಿ ಫ್ರೇಮ್ ಅನ್ನು ಒಂದು ಪೇಂಟಿಂಗ್ ತರ ಮಾಡಿದೆ. ಟೈಮ್ಸ್ ಆಫ್ ಇಂಡಿಯಾ ವಿಮರ್ಶಕರು ಈ ಸಿನಿಮಾದ ವಿಜುವಲ್ ಟ್ರೀಟ್ ಬಗ್ಗೆ ಬೆರಗಾಗಿದ್ದಾರೆ. ಗೆಳೆಯರೇ, ಈ ಸಿನಿಮಾದ ಫಸ್ಟ್ ಚಾಪ್ಟರ್ ಅಂದ್ರೆ ಅದು ನಿರ್ದೇಶಕ ದುನಿಯಾ ಸೂರಿ. ಸೂರಿ ಅವರು ಬಣ್ಣದ ಲೋಕವನ್ನ ತುಂಬಾ ಕಪ್ಪಾಗಿ ತೋರಿಸುವುದರಲ್ಲಿ ನಿಮ್ಸಿಮರು. ಹಳ್ಳಿಯಲ್ಲಿ ಜಾತ್ರೆಯಲ್ಲಿ ಕತ್ತಲಲ್ಲಿ ಕೆಂಪು ಲೈಟ್ ಹಾಕಿದ್ರೆ ಹೆಂಗ್ ಕಾಣುತ್ತೋ ಹಂಗೆ ಇಡೀ ಸಿನಿಮಾನ ಒಂದು ವಿಜುವಲ್ ಟ್ರೀಟ್ ಮಾಡಿದ್ದಾರೆ. ವಿಮರ್ಶೆ ಪ್ರಕಾರ ಸೂರಿ ಅವರ ಈ ಮೇಕಿಂಗ್ ಶೈಲಿಯು ಈ ಸಿನಿಮಾಗೆ ಅಸಲಿ ಶಕ್ತಿ. ಈ ಸಿನಿಮಾದಲ್ಲಿ ಹೀರೋ ಶಿವಣ್ಣ ಆದ್ರೆ ಶೋ ಕದಿಯೋದು ಮಾತ್ರ ಡಾಲಿ. ಆತ ಕೈಯಲ್ಲಿ ಸಣ್ಣ ಕತ್ತರಿ ಹಿಡ್ಕೊಂಡು ಇರೋದು, ಆಮೇಲೆ ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ಮಾತಾಡೋದು, ಇವೆಲ್ಲ ಒಬ್ಬ ಸೈಕೋಪಾತ್ ಲಕ್ಷಣಗಳು. ವಿಲನ್ ಆದ್ರೂ ಜನ ಅವನ ಮ್ಯಾನ್ಸರಿಂಗ್ ಸಂಖ್ಯೆ ಫಿದಾ ಆಗ್ಬಿಟ್ರು. ಈ ಪಾತ್ರದಿಂದಲೇ ಧನಂಜಯ್ ಅವರು ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಸ್ಟಾರ್ ಆಗಿದ್ದು ಅಂತ ದ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಸಿನಿಮಾದಲ್ಲಿ ಹಾಡುಗಳಿಗಿಂತ ಆ ಹಿನ್ನೆಲೆ ಸಂಗೀತ BGM ಇದೆಯಲ್ಲ, ಅದು ನಿಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ. ಚರಣ್ ರಾಜ್ ಅವರು ಬರೀ ಮ್ಯೂಸಿಕ್ ಕೊಟ್ಟಿಲ್ಲ, ಆ ಸೌಂಡ್ಗಳ ಮೂಲಕ ಕತೆ ಹೇಳ್ತಾರೆ. ನೀವು ಹೆಡ್ ಫೋನ್ ಹಾಕೊಂಡು ಆ ಟಗರು ಬಂತು ಟಗರು ಹಾಡು ಕೇಳಿದ್ರೆ ಮೈಯಲ್ಲಿ ರೋಮ್ಗಳೆಲ್ಲ ಎದ್ದು ನಿಲ್ಲುತ್ತವೆ. ಇಲ್ಲಿ ಶಿವಣ್ಣ ಜಾಸ್ತಿ ಮಾತಾಡಲ್ಲ, ಹೇಳ್ದಂಗೆ ಬರೀ ಕಣ್ಣಲ್ಲೇ ಬೆಂಕಿ ಉಗುಳುತ್ತಾರೆ. ಹಳ್ಳಿಯಲ್ಲಿ ಒಂದು ಗಾದೆ ಐತೆ, ಟಗರು ಹಿಂದಕ್ಕೆ ಹೆಜ್ಜೆ ಹಾಕೋದು ಹೆದರಿ ಅಲ್ಲ, ಗುಮ್ಮಕ್ಕೆ ಅಂತ. ಹಂಗೆ ಶಿವಣ್ಣ ಸಿನಿಮಾದ ಮೊದಲ ಅರ್ಧ ಭಾಗದಲ್ಲಿ ಸೈಲೆಂಟ್ ಆಗಿರ್ತಾರೆ, ಆದ್ರೆ ಒಮ್ಮೆ ಅವರು ಫೀಲ್ಡಿಗೆ ಹೋಗಿ ಕೊಂಬು ಮನಸಿದ್ರೆ ಆ ಡಾಲಿ ಗ್ಯಾಂಗ್ ಗೂಳಿಪಟ. ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಮಳೆ ಮತ್ತು ಆ ಕೆಸರು ಗದ್ದೆಯಲ್ಲಿ ನಡೆಯೋ ಫೈಟ್ ಇದೆಯಲ್ಲ, ಅದು ಒಂಥರ ರಿಯಲ್ ಕುಸ್ತಿ ತರ. ಇಲ್ಲಿ ಟಗರು ಶಿವ ಮತ್ತು ಡಾಲಿ ಮುಖಾಮುಖಿಯಾದಾಗ ಥಿಯೇಟರ್ ಅಲ್ಲಿ ಗಡಗಡ ಅಂತ ಇತ್ತು. ಈ ಸೀನ್ ನೋಡೋಕೆ ಜನ ಮುಗಿಬಿದ್ದು ಬರ್ತಾರೆ. ಗೆಳೆಯರೇ, ಸೂರಿ ಅವರು ಸಿನಿಮಾದಲ್ಲಿ
ಸುಮ್ನೆ ಮಾಂಸದಂಗಡಿ ತೋರಿಸಲ್ಲ. ಆ ರೌಡಿಗಳ ದೃಷ್ಟಿಯಲ್ಲಿ ಮನುಷ್ಯರ ಪ್ರಾಣ ಅಂದ್ರೆ ಬರೀ ಮಾಂಸದ ಮುದ್ದೆ. ಮೊದಲು ನಮ್ಮ ಕಣ್ಣಿಗೆ ಬೀಳೋದು ಈ ಡಾಲಿ ಧನಂಜಯ ಮತ್ತು ಚಿಟ್ಟೆ ಸಾಹೇಬ್ರುಗಳೇ. ಇವರುಗಳದ್ದು ಎಂತ ಹಟ್ಟಹಾಸ ಅಂದ್ರೆ ಊರಲ್ಲಿರುವ ಜನಕ್ಕೆ ಎಲ್ಲ ಇವರನ್ನ ಕಂಡ್ರೆ ಒಂಥರ ನಡುಕ. ಈ ಡಾಲಿ ಅನ್ನೋನು ಸೈಕೋ ಇದ್ದಂಗೆ. ಯಾರನ್ನ ಯಾವಾಗ ಮುಗಿಸ್ತಾನೋ ಗೊತ್ತೇ ಆಗಲ್ಲ. ಇಡೀ ಭೂಗತ ಲೋಕ ಇವರ ಕೈಯಲ್ಲೇ ಐತೆ ಅಂತ ಮೆರ್ತಿರ್ತಾರೆ. ಇಷ್ಟೆಲ್ಲ ರೌಡಿಗಳು ಆಟ ಆಡ್ತಿರ್ಬೇಕಾದ್ರೆ ಇವರಿಗೆಲ್ಲ ಮೂಗುದಾರ ಹಾಕೋಕೆ ಒಬ್ಬ ಗಂಡಸು ಬರ್ಬೇಕಲ್ಲ. ಅವನೇ ನಮ್ಮ ಟಗರು ಶಿವ, ಅಂದ್ರೆ ಶಿವರಾಜ್ ಕುಮಾರ್. ಈ ಸಿನಿಮಾ ಬರೋದು ಒಂಥರ ಸ್ಟೈಲು. ಸುಮ್ನೆ ಗನ್ ಹಿಡ್ಕೊಂಡು ಅಬ್ಬರಿಸಲ್ಲ. ಆದ್ರೆ ಇವರು ಒಂದು ಸರಿ ಕಣ್ಣು ಕೆಂಪು ಮಾಡಿದ್ರೆ ಸಾಕು, ಎಂತ ದೊಡ್ಡ ರೌಡಿಯಾದ್ರೂ ಸೂಸು ಮಾಡ್ಕೊಡ್ಬೇಕು. ಟಗರು ಹೆಂಗೆ ಗುಮ್ಮುತ್ತೋ ಹಂಗೆ ಶಿವಣ್ಣ ವಿಲನ್ಗಳನ್ನ ಕುಟ್ಟೋಕೆ ರೆಡಿ ಆಗ್ತಾನೆ. ಇಲ್ಲಿ ಕತೆ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಯಾಕಂದ್ರೆ ಶಿವಣ್ಣ ಮತ್ತು ಪಂಚಮಿ ನಡೆಯುವ ಒಂದು ಚಂದದ ಪ್ರೇಮ ಕಥೆ ಇರುತ್ತೆ. ಇವರು ಮದುವೆಯಾದಾಗ ಆರಾಮಾಗಿರ್ಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಆ ಪಾಪಿಗಳು ಇಲ್ವಾ, ಆ ಡಾಲಿ ಗ್ಯಾಂಗ್ ಶಿವಣ್ಣನ ಮೇಲೆ ಇರೋ ಹಾಗೆಗೆ ಆ ಪಾಪದ ಹುಡುಗಿ ಚಿಟ್ಟೆ ತನ್ನ ಕಂಠದಲ್ಲಿ ಮಾತಾಡಿದ್ರೆ ಸಾಕು, ಅದು ಒಂಥರ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಇವ್ರುಗಳ ಗ್ಯಾಂಗ್ ನೋಡಿದ್ರೆ ಪಕ್ಕಾ ಲೋಕಲ್ ರೌಡಿಗಳನ್ನ ನೋಡಿದಂಗೆ ಇರುತ್ತೆ. ಕೊನೆಗೂ ಈ ಸಿನಿಮಾ ಹೇಳೋದು ಇಷ್ಟೇ, ನೀವು ಎಷ್ಟೇ ದೊಡ್ಡ ರೌಡಿಯಾದ್ರೂ ಕಾನೂನು ಅನ್ನೋ ಕೈ ನಿಮ್ಮನ್ನ ಬಿಡಲ್ಲ. ನಮ್ಮ ಶಿವಣ್ಣ ಇಲ್ಲಿ ಕಾಗಿ ಡ್ರೆಸ್ ಹಾಕಿಲ್ಲ ಅಂದ್ರೂ ಒಬ್ಬ ಪೊಲೀಸ್ ಆಫೀಸರ್ ಮನಸ್ಸು ಮಾಡಿದ್ರೆ ಸಮಾಜವನ್ನ ಹೇಗೆ ಸ್ವಚ್ಛ ಮಾಡಬಹುದು ಅನ್ನೋದನ್ನ ಎತ್ತು ತೋರಿಸಿದ್ದಾರೆ. ಈ ಸಿನಿಮಾ ನೀವು ಆರಾಮಾಗಿ ಮನೆಯಲ್ಲಿ ಕೂತು ನೋಡ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೀವು ಸಿನಿಮಾವನ್ನು ನೋಡಿ. ಹಿನ್ನೆಲೆ ಸಂಗೀತ ಅನುಭವಿಸಬೇಕು ಅಂದ್ರೆ ಹೆಡ್ಫೋನ್ ಹಾಕೊಂಡು ಕೇಳಿ ಮಜಾ ಬರುತ್ತೆ. ಬರೀ ಡಾಲಿ ಒಬ್ಬನೇ ಅಲ್ಲಣ್ಣ, ಇಲ್ಲಿರೋ ಒಂದೊಂದು ಪಾತ್ರಕ್ಕೂ ಒಂದೊಂದು ತೂಕ ಐತೆ. ಆ ಕಾಕ್ರೋಚ್ ಅನ್ನೋ ರೌಡಿ ಪಾತ್ರ ಇದೆಯಲ್ಲ, ಅವನು ಮಾಡೋ ಅನಾಹುತಗಳು ನೋಡಿದ್ರೆ ಅಯ್ಯೋ ಪಾಪಿ ಅನ್ಸುತ್ತೆ. ಹಳ್ಳಿಯಲ್ಲಿ ನಾವು ನೋಡ್ತಾವಲ್ಲ ಸುಮ್ನೆ ಜಗಳಕ್ಕೆ ಬರೋ ಗ್ಯಾಂಗ್ಗಳು, ಹಂಗೆ ಈ ಸಿನಿಮಾದಲ್ಲಿರೋ ರೌಡಿಗಳು ಪಕ್ಕಾ ಲೋಕಲ್ ಆಗಿ ಕಾಣಿಸ್ತಾರೆ. ಅವರ ಮಾತು, ಆ ಬೆಂಗಳೂರು ಲೋಕಲ್ ಸ್ಟ್ರಾಂಗ್ ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ನಮ್ ಶಿವಣ್ಣ ಇಲ್ಲಿ ಬರೀ ಹೀರೋ ಅಲ್ಲ, ಗುರಿ ಇಟ್ಟ ಮೇಲೆ ಬಿಡದ ಬೇಟೆಗಾರ. ಹಳ್ಳಿಯಲ್ಲಿ ಒಂದು ಗಾದೆ ಐತೆ, ಟಗರು ಹಿಂದಕ್ಕೆ ಹೆಜ್ಜೆ ಹಾಕೋದು ಹೆದರಿ ಅಲ್ಲ, ಗುಮ್ಮೋಕೆ ಅಂತ. ಹಂಗೆ ಶಿವಣ್ಣ ಸಿನಿಮಾದ ಮೊದಲು ಅರ್ಧ ಭಾಗದಲ್ಲಿ ಸೈಲೆಂಟ್ ಆಗಿರ್ತಾರೆ. ಆದ್ರೆ ಒಮ್ಮೆ ಅವರು ಫೀಲ್ಡಿಂಗ್ ಹೋಗಿ ಕೊಂಬು ಮಸಿದ್ರೆ ಆ ಡಾಲಿ ಗ್ಯಾಂಗ್ ಧೂಳಿಪಟ. ನಿರ್ದೇಶಕ ಸೂರಿ ಅವರು ಸಣ್ಣ ಸಣ್ಣ ವಿಷಯಗಳಲ್ಲೂ ನೈಜತೆ ತೋರಿಸ್ತಾರೆ. ಸಿನಿಮಾದಲ್ಲಿ ಬರೋ ಆ ಮದ್ಯದ ಬಾಟಲಿಗಳು, ಹಳೆ ಕಾಲದ ಬಿಲ್ಡಿಂಗ್ಗಳು, ಆಮೇಲೆ ಆ ಮಳೆಯ ಸೀನ್ಗಳು, ಇವೆಲ್ಲ ನೋಡಿದ್ರೆ ಸಾವು ಒಂದು ರಿಯಲ್ ಅಂಡರ್ ವರ್ಲ್ಡ್ಗೆ ಹೋದಂದೇ ಇರುತ್ತೆ. ಸೂರಿ ಅವರು ಬಣ್ಣದ ಲೋಕವನ್ನೇ ತುಂಬಾ ಕಪ್ಪಾಗಿ ತೋರಿಸುವುದರಲ್ಲಿ ಸಿನಿಮಾಸ್ಮರು. ಸಿನಿಮಾ ನೋಡುವಾಗ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದ್ರೆ ಕುಂತಿರೋ ಜಾಗದಿಂದ ಎದ್ದು ನಿಲ್ಲಬೇಕು ಅನ್ಸುತ್ತೆ. ಪೊಲೀಸ್ ಅಂಥೆಮ್ ಸಾಂಗ್ ಆಗಿದ್ದಾಗ ಆ ಪೊಲೀಸ್ ಜೀಪುಗಳು ಬರೋ ಸ್ಟೈಲ್ ನೋಡಿದ್ರೆ ಯಾರಿಗಾದ್ರೂ ಪೊಲೀಸ್ ಆಗ್ಬೇಕು ಅನ್ಸುತ್ತೆ. ಇದು ಬರೀ ಕಿವಿಗಲ್ಲ, ಮೈಗೆ ಒಂದು ತರ ಕಿಕ್ ಕೊಡುತ್ತೆ.
ವಿಲನ್ ಡಾಲಿ ತನ್ನನ್ನು ತಾನು ಮರ್ಯಾದೆ ರಾಮ ಅಂತ ಕೇಳ್ಕೊಳ್ತಾನೆ. ಆದರೆ ಮಾಡೋದೆಲ್ಲ ಅರ್ಧಂಬರ್ಧ. ಈ ವ್ಯಂಗ್ಯವನ್ನ ಸೂರಿಯವರು ಚೆನ್ನಾಗಿ ತೋರಿಸಿದ್ದಾರೆ. ಕೆಟ್ಟವನಿಗೆ ಎಷ್ಟೇ ಪವರ್ ಬಂದರೂ ಕೊನೆಗೆ ಒಬ್ಬ ಟಗರು ಬಂದು ಮಣ್ಣು ಮುಕ್ಕಿಸ್ತಾನೆ ಅನ್ನೋದು ಸಿನಿಮಾದ ಅಂತಿಮ ಪಟ್ಟು. ಡಾಲಿ ಒಬ್ಬನೇ ಅಬ್ಬರಿಸಲ್ಲ, ಅವನ ಜೊತೆ ಆ ಕಾಕ್ರೋಚ್ ಮತ್ತು ಸೊರಕೆ ಅನ್ನೋ ಜೋಡಿ ಇದೆಯಲ್ಲ. ಇವರು ಮಾಡೋ ಅನಾಹುತಗಳು ನೋಡಿದ್ರೆ ಅಯ್ಯೋ ಪಾಪಿಗಳ ಅನ್ಸುತ್ತೆ. ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ ಸುಮ್ನೆ ಜಗಳಕ್ಕೆ ಬರೋ ಗ್ಯಾಂಗ್ಗಳು, ಹಂಗೆ ಆ ಸಿನಿಮಾದಲ್ಲಿರೋ ರೌಡಿಗಳು ಪಕ್ಕಾ ಲೋಕಲ್ ಆಗಿ ಕಾಣಿಸ್ತಾರೆ. ಅವರ ಮಾತು ಆ ಬೆಂಗಳೂರು ಲೋಕಲ್ ಸ್ಟ್ರಾಂಗ್ ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ಸಿನಿಮಾದಲ್ಲಿ ಮ್ಯೂಸಿಕ್ ಅಂದ್ರೆ ಬರೀ ಹಾಡಲ್ಲಣ್ಣ, ಅದೊಂದು ಜೀವ. ಚರಣ್ ರಾಜ್ ಅನ್ನೋ ಸಾಹೇಬ್ರು ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋ ಈ ರೀತಿ ಇದೆಯಲ್ಲ, ಅದನ್ನ ಕೇಳಿದ್ರೆ ಮೈಯಲ್ಲಿರೋ ರಕ್ತ ಕುದಿಯುತ್ತೆ. ವಿಶೇಷವಾಗಿ ಪೊಲೀಸ್ ಅಂಥೆಮ್ ಪ್ಲೇ ಆದ್ರೆ ಸಾಕು, ಹಳ್ಳಿಯಲ್ಲಿರೋ ಚಿಕ್ಕ ಹುಡುಗರಿಂದ ಹಿಡಿದು ಮುದಿ ವಯಸ್ಸಿನವರು ತನಕ ಎಲ್ಲರಿಗೂ ಒಂಥರ ಕಿಕ್ ಕೊಡುತ್ತೆ. ಯೂಟ್ಯೂಬ್ ಚಾನೆಲ್ನಲ್ಲಿ ಈ BGM ಕೇಳಿದ್ರೆ ನೀವೇ ಫಿದಾ ಆಗ್ತೀರ. ನಿರ್ದೇಶಕ ದುನಿಯಾ ಸೂರಿ ಅವರದ್ದು ಒಂಥರ ಉಲ್ಟಾ ಸ್ಟೈಲು. ಆಗ್ಲೇ ಹೇಳಿದಂಗೆ ಅವರು ಕಥೆನ ನೇರವಾಗಿ ಹೇಳಲ್ಲ. ಮೊದಲು ಕೊಲೆ ತೋರಿಸ್ತಾರೆ, ಆಮೇಲೆ ಯಾಕೆ ಆಯ್ತು ಅಂತ ತೋರಿಸ್ತಾರೆ, ಮತ್ತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ. ಇದನ್ನೇ ನಾನ್ ಲೀನಿಯರ್ ಅನ್ನೋದು. ನೀವು ಸ್ವಲ್ಪ ಕಣ್ಣು ಮಿಟುಕಿಸಿದ್ರೆ ಸಾಕು, ಕತೆ ಎಲ್ಲಿಗೋಯ್ತು ಅಂತ ಗೊತ್ತಾಗಲ್ಲ. ಅಷ್ಟು ಶಾರ್ಪ್ ಆಗಿ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಎಕ್ಸ್‌ಪ್ರೆಸ್‌ನಲ್ಲಿ. ಕೊನೆಗೂ ಈ ಸಿನಿಮಾ ಹೇಳೋದು ಇಷ್ಟೇ, ನೀವು ಎಷ್ಟೇ ದೊಡ್ಡ ರೌಡಿ ಆದ್ರೂ ಕಾನೂನು ಅನ್ನೋ ಕೈ ನಿಮ್ಮ ಬಿಡಲ್ಲ. ಬೇರೆ ಡೈರೆಕ್ಟರ್ಗಳು ಸಿನಿಮಾನ ಚಂದವಾಗಿ ತೋರಿಸೋಕೆ ನೋಡ್ತಾರೆ, ಆದ್ರೆ ನಮ್ಮ ಸೂರಿ ಸಾಹೇಬ್ರು ಗಲೀಜನ್ನೇ ಅಂದವಾಗಿ ತೋರಿಸ್ತಾರೆ. ಆ ಹಳೆ ಗೋಡೆಗಳು, ರಕ್ತದ ಕಲೆಗಳು, ಧೂಳು ಹಿಡಿದಿರೋ ಜೀಪುಗಳು, ಇವೆಲ್ಲ ನೋಡಿದ್ರೆ ನೀವು ನಿಜವಾಗ್ಲೂ ಬೆಂಗಳೂರಿನ ಅಂಡರ್ ವರ್ಲ್ಡ್ ಸಂದಿಯಲ್ಲಿದ್ದಾರೆ ಅನ್ಸುತ್ತೆ. ಧನಂಜಯ್ ಅವರು ಡಾಲಿಯಾಗಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಆತ ಕೈಯಲ್ಲಿ ಸಣ್ಣ ಕತ್ತರಿ ಹಿಡ್ಕೊಂಡು ಇರೋದು, ಆಮೇಲೆ ಆರಾಮಾಗಿ ಸೋಫಾ ಮೇಲೆ ಕಳ್ಕೊಂಡು ಮಾತಾಡೋದು, ಇವೆಲ್ಲ ಒಬ್ಬ ಸೈಕೋಪಾತ್ ಲಕ್ಷಣಗಳು. ಹಳ್ಳಿಯಲ್ಲಿ ನಾವು ನೋಡುತ್ತೇವಲ್ಲ, ಕೆಲವರು ಸುಮ್ಮನೆ ಇದ್ದು ದರ್ಪ ತೋರಿಸ್ತಾರಲ್ಲ, ಹಂಗೆ ಡಾಲಿ ಪಾತ್ರ ನಮಗೆ ಕಾಡುತ್ತೆ. ಈ ಪಾತ್ರದಿಂದಲೇ ಧನಂಜಯ್ ಅವರು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸ್ಟಾರ್ ಆಗಿದ್ದು ಅಂತ ದ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಸಿನಿಮಾದಲ್ಲಿ ಹಾಡುಗಳಿಗಿಂತ ಆ ಹಿನ್ನೆಲೆ ಸಂಗೀತ BGM ಇದೆಯಲ್ಲ, ಅದು ನಿಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ. ಚರಣ್ ರಾಜ್ ಅವರು ಬರೀ ಮ್ಯೂಸಿಕ್ ಕೊಟ್ಟಿದ್ದು ಎಡಿಟಿಂಗ್ ಈ ಸಿನಿಮಾದ ಮಾಸ್ಟರ್ ಸ್ಟ್ರೋಕ್. ನೀವು ಈ ಸಿನಿಮಾ ಒಂದ್ಸಲ ನೋಡಿದ್ರೆ ಕತೆ ಅರ್ಥ ಆಗಲ್ಲ, ಎರಡೆರಡು ಸಲ ನೋಡಿದ್ರೆ ಮಜಾ ಸಿಗುತ್ತೆ, ಮೂರನೇ ಸಲ ನೋಡಿದ್ರೆ ಸೂರಿ ಏನ್ ಮ್ಯಾಜಿಕ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಕತೆ ಕಾಲಾನುಕ್ರಮದಲ್ಲಿ ಇದಲ್ಲದೆ ಹೋದ್ರೂ ಅದು ಎಲ್ಲೋ ಲಿಂಕ್ ತಪ್ಪಲ್ಲ. ಅದು ಇದು ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಸೊ ಗೆಳೆಯರೇ, ಅವಾಗಲೇ ಹೇಳಿದಂಗೆ ನಿಮಗೂ ಈ ಸಿನಿಮಾದಲ್ಲಿ ಡಾಲಿ ಇಷ್ಟನಾ ಅಥವಾ ಟಗರು ಶಿವ ಇಷ್ಟನಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಈ ಅದ್ಭುತ ಸಿನಿಮಾನ ನೀವು ಫುಲ್ HD ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥದೇ ಮತ್ತಷ್ಟು ಮತ್ತು ಸಿನಿಮಾ ರಿವ್ಯೂಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ.